ಗುಡ್ ಈವ್ನಿಂಗ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ಈ ಒಂದು ಪ್ರೆಸ್ ಮೀಟ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಭೈರವಿ ರಣಗಲ್ ಚಿತ್ರ ತಂಡ ಹಾಗೂ ಅತಿಥಿಗಳು, ಕಲಾವಿದರು, ಎಲ್ಲಕ್ಕಿಂತ ಮುಖ್ಯವಾಗಿ ಆಗಮಿಸಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಅಳಿದುಳಿದು ನಾನು ತಿಂಗಳಲ್ಲಿ ಒಂದೆರಡು ಸಲ ಯೂಟ್ಯೂಬಲ್ಲಿ ಬರ್ತೀನಿ, ಅದಕ್ಕೂ ಅಡ್ಡ ಹಾಕಿ ಎಲ್ಲ ಮುಂದೆ ಓಡಾಡ್ತಿದ್ದಾರೆ ಕ್ಯಾಮ್ರಾ ಮುಂದೆ. ಎಲ್ಲ ಸೈಡಲ್ಲಿ ಕೂತ್ಕೊಂಡ್ರೆ ಎಸ್ಪೆಷಲಿ ಬರುತ್ತೆ, ನೀವೇ ಕೂತ್ಕೋಬೇಕಾಗಿರೋದು. ಅಂದ್ರೆ ಏನಂದ್ರೆ ಮನೆಗೆ ಒಂದು ಖುಷಿ ಸಂತೋಷದ ವಾತಾವರಣ ಇದ್ದಾಗ ಮನೆ ಗಲಗಲ ಅಂತ ಎಲ್ಲರೂ ಓಡಾಡ್ತಿರ್ತಾರಲ್ಲ, ಇವತ್ತು ಅದೇ ಫೀಲಿಂಗು. ಯಾಕಂದ್ರೆ ನಮ್ಮ ಪ್ರೀತಿಯ ಶಿವಣ್ಣ ಅವ್ರ ಮನೆಗೆ ಇವತ್ತು ಆ ಖುಷಿ ಸಂತೋಷ ತುಂಬಿ ತುಳುಕ್ತಾ ಇದೆ. ಭೈರವಿ ರಣಗಲ್ ಅನ್ನೋ ಚಿತ್ರ ಎಲ್ಲ ಕಡೆ ಸೂಪರ್ ಡೂಪರ್ ಹಿಟ್ ಆಗಿದೆ. ಮೊದಲನೇದಾಗಿ ಇವತ್ತು ಸೇರಿರುವಂತಹ ಅಭಿಮಾನಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ನಾವು ಮಾಧ್ಯಮದವರಾಗಿರ್ಬೋದು, ಕಲಾವಿದರಾಗಿರ್ಬೋದು, ನಮ್ಮ ಲೆಜೆಂಡ್ ಶಿವಣ್ಣಗೆ ಒಂದು ದೊಡ್ಡ ಚಪ್ಪಾಳೆ ಹೊಡಿಲೇಬೇಕಮ್ಮ. ನಿಮಗೆ ಗೊತ್ತು, ಇತ್ತೀಚಿನ ದಿನಗಳಲ್ಲಿ ಒಂದು ಸಿನಿಮಾ ಮಾಡೋದು ಎಷ್ಟು ದೊಡ್ಡ ಚಾಲೆಂಜ್, ಅದನ್ನ ರಿಲೀಸ್ ಮಾಡೋದು ಎಷ್ಟು ದೊಡ್ಡ ಚಾಲೆಂಜು. ಈ ಕಾಂಪಿಟೇಟಿವ್ ಸಿನಿಮಾಗಳ ಒಂದು ಲಿಸ್ಟ್ಗಳಲ್ಲಿ ಒಂದು ಸಿನಿಮಾ ಜನರನ್ನ ಥಿಯೇಟರ್ ಕರ್ಕೊಂಡ್ಬರೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಆದ್ರೆ ಅದನ್ನೆಲ್ಲ ನಮ್ಮ ಭೈರವಿ ರಣಗಲ್ಲು ಧೂಳೆಪ್ಸೋ ರೀತಿ ಮಾಸ್ ಹಿಟ್ ಆಗಿ ಇವತ್ತು ಎಲ್ಲರ ಮನಸ್ಸಲ್ಲಿ ನೆಲೆ ಆಗಿದೆ. ಸೊ ಮೊದಲನೇದಾಗಿ ಅಣ್ಣ ಅಭಿನಂದನೆಗಳು, ಕಂಗ್ರಾಚುಲೇಷನ್ಸ್ ನಿಮ್ಗೆ ಅಣ್ಣ, ಹ್ಯೂಜ್ ಕಂಗ್ರಾಚುಲೇಷನ್ಸ್. ಅಂಡ್ ಒಂದು ಸಿನಿಮಾ ಗೆದ್ದಾಗ ಇಬ್ರು ಗೆಲ್ತಾರೆ, ಒಬ್ರು ನಿರ್ದೇಶಕರು, ಒಬ್ರು ನಿರ್ಮಾಪಕರು. ಸೊ ನಿರ್ಮಾಪಕರಾದಂತಹ ಗೀತಾ ಶಿವರಾಜ್ ಕುಮಾರ್ ಮೇಡಮ್ಗೆ ದೊಡ್ಡ ಚಪ್ಪಾಳೆ ಬರಬೇಕು, ಅವ್ರಿಗೆ ಅಭಿನಂದನೆ. ಈ ಪಿಕ್ಚರ್ ಓಡುತ್ತೆ ಓಡಲ್ಲ, ಅದರಲ್ಲಿ ಸಕ್ಸಸ್ ಆಗುತ್ತೆ. ಶಿವಣ್ಣಗೆ ಥ್ಯಾಂಕ್ಸ್, ಗೀತಕ್ಕೆ ಥ್ಯಾಂಕ್ಸ್. ಸರ್ ನಿಮ್ಮ ಮಾತು. ಮೊದಲನೇದಾಗಿ ಶಿವಣ್ಣವ್ರಿಗೆ ಮತ್ತು ಗೀತಾತ್ಗೆ ಅವ್ರಿಗೆ ಧನ್ಯವಾದಗಳು, ಇಷ್ಟು ಒಳ್ಳೆ ಪಿಕ್ಚರ್ ಮಾಡಿಕೊಟ್ಟಿರೋದಕ್ಕೆ. ಥಿಯೇಟ್ರ್ಗಳು ಒಣಗಿ ಬಾಡೋಗಿತ್ತು, ಇವತ್ತು ಹಸಿರಾಗ್ತಾ ಇದೆ ಪುನಃ. ಫ್ಯಾಮಿಲಿ ಆಡಿಯನ್ಸ್ನ ಥಿಯೇಟ್ರ್ ಒಳಗೆ ಆನಂದಿಸೋದನ್ನು ನೋಡ್ತಾ ಇದ್ದೀವಿ. ಇವತ್ತು ಮಧ್ಯಾಹ್ನ ಥಿಯೇಟ್ರಿಂದ ಹೊರಡೋ ಮುಂಚೆ ಮ್ಯಾಟ್ನಿ ಶೋನಲ್ಲಿ ಒಂದು 60ರಿಂದ 70 ಜನ ಹೆಂಗಸರಿದ್ರು. ಅದು ಪಾಸಿಟಿವ್ ಸೈನ್ ನಮಗೆ. ಪಿಕ್ಚರ್ ಚೆನ್ನಾಗಿದ್ದರೆ ಎಂಥವರಾದರೂ ಕನ್ನಡ ಪಿಕ್ಚರ್ನ ಬಂದು ನೋಡ್ತಾರೆ, ಥಿಯೇಟ್ರ್ಗಳು ಉಳಿಯತ್ತೆ ಬೆಳೆಯತ್ತೆ ಅನ್ನೋದಕ್ಕೆ ಅದು ಸಾಕ್ಷಿ ಸರ್. ತಮ್ಮ ಪಿಕ್ಚರ್ ಬಗ್ಗೆ ಇನ್ನೇನು ಹೇಳೋಂಗೆಲ್ಲ, ರಿಸಲ್ಟಿಗೆ ಕಣ್ಣೆದುರುಗಡೆ ಇದೆ ಸರ್. 100/100 ಮಾರ್ಕ್ಸ್ ತೆಗೆದಂಗೆ ಹೋಗ್ತಾನೇ ಇದೆ, ಹೋಗ್ತಾನೆ ಇರಲಿ. ಹಿಂಗೇನೆ ಒಂದು 50 ದಿನ ವೇದ ಹೇಗೆ ನೋಡ್ತು ಅದೇ ರೀತಿ ಇದು 50 ದಿನ ನೋಡಲಿ ಅಂತೆಲ್ಲ ನಮ್ಮ ಇಚ್ಛೆ. ಅದ್ರ ಜೊತೆಗೆ ಶಿವಣ್ಣವರ ಸ್ಕ್ರೀನ್ ಪ್ರೆಸೆನ್ಸ್, ಥಿಯೇಟ್ರು, ನಮ್ಮ ಸ್ಪೀಕರ್ಗಳು ಸಾಲಲ್ಲ ಸರ್ ನಮ್ಮ ಫ್ಯಾನ್ಸ್ನ ಹಿಡಿದಿಡೋದು. ಹಾಕಿ ಆ್ಯಂಪ್ಲಿಫೈರ್ ಮೇಲೆ ಆ್ಯಂಪ್ಲಿಫೈರ್ ಹಾಕಿ 2 ರ್ಯಾಂಕ್ ಆ್ಯಂಪ್ಲಿಫೈರ್ ಆಗಿದೆ, ಸ್ಪೀಕರ್ಗಳು ಹೆಚ್ಚಿಗೆ ಆಗಿದೆ, ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ. ಫ್ಯಾನ್ಸ್ ವಾಯ್ಸ್ನ ಸಮಾಧಾನ ಮಾಡೋಕ್ಕಾಗಲ್ಲ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಮುಂದೆ ಸರ್. ಸೋ ಟ್ರೂ ಸರ್, ಸೋ ಟ್ರೂ. ಶಿವಣ್ಣ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಬಗ್ಗೆ ಮಾತಾಡಬೇಕು. ಅಣ್ಣ ಡೈಲಾಗ್ ಹೇಳ್ದೇ ಇದ್ದಾಗ್ಲೂ ಆ ಇಂಟರ್ವಲ್ ಬ್ಲಾಕಲ್ಲಿ ಓ ಮೈ ಗಾಡ್ಸ್ ಅಣ್ಣ, ಅದು ನೆಕ್ಸ್ಟ್ ಲೆವೆಲ್ ಅಣ್ಣ. ನಾಲ್ಗೆ ತುದಿಲಿದೆ, ಹೇಳ್ಬಿಡೋಣ ಇಂಟರ್ವಲ್ ಬ್ಲಾಕ್ ಹೆಂಗಿರುತ್ತೆ ಒಂದು ಎಕ್ಸ್ಪ್ಲೈನ್ ಮಾಡೋಣ ಅಂತ, ಬಟ್ ಹೇಳಲ್ಲ ಅಣ್ಣ. ಯಾಕಂದ್ರೆ ಇನ್ನಷ್ಟು ಅಭಿಮಾನಿಗಳು ಸಿನಿಮಾ ಥಿಯೇಟ್ರಿಗೆ ಬರಬೇಕು. ಒಂದು ಮಾತ್ರ ನಿಜ ಅಣ್ಣ, ನಿಮಗೆ ನೀವೇ ಸಾಟಿ, ಶಿವಣ್ಣನಿಗೆ ಶಿವಣ್ಣನೇ ಸಾಟಿ. ಸೊ ಮತ್ತೆ ಆ ಗೆಲುವಿನ ನಗು ನಮಗೆ ಮೂಡಿಸಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಇದೇ ರೀತಿ ಸರ್ ನೀವು ಹೇಳ್ದಂಗೆ ಥಿಯೇಟ್ರ್ಗಳಲ್ಲೂ ಕನ್ನಡ ಚಿತ್ರಗಳ ಮೂಲಕ ಹಸಿರಾಗಿರಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಸಪೋರ್ಟ್ಗೆ, ಪ್ರೀತಿಗೆ ಥ್ಯಾಂಕ್ ಯು ಸೋ ವೆರಿ ಮಚ್ ಸರ್. ಇನ್ನೊಂದು ಮಾತು ಹೇಳ್ಬೇಕಾ, ಡೈಲಾಗ್ ಹೇಳ್ತೀರಾ? ಒಂದು ವಿಷಯ, ನಮ್ಮ ಜಗದೀಶ್ ಅವರು ಮಾರ್ಟಿನ್ ಪಿಕ್ಚರ್ ರಿಲೀಸ್ ಆದಾಗ ನನಗೆ ಫೋನ್ ಮಾಡಿದ್ರು
ಸರ್ ಈ ಪಿಕ್ಚರ್ ನಾನು ಬಿಡೋದಿಲ್ಲ, ನೀವು ನನಗೆ ಥಿಯೇಟ್ರ್ಗಳು ಬುಕ್ ಮಾಡಿರಿ, 5 ವಾರ ನಿಮ್ಮ ಥಿಯೇಟ್ರ್ ನನ್ನ ಹೆಸರಿಗೆ ಬರೆದಿಟ್ಬಿಡಿ, ಶಿವಣ್ಣನ ಹೆಸರಿಗೆ ಬರೆದಿಟ್ಬಿಡಿ, ನಿಮ್ದು ಎಷ್ಟು ಸೆಂಟರ್ಸ್ ಇದೆ ಅಷ್ಟು ಸೆಂಟರ್ಸ್ ಬೇಕು ಅಂತ ಅಷ್ಟು ಕಾನ್ಫಿಡೆಂಟಲ್ಲಿ ಮಾರ್ಟಿನ್ ಪಿಕ್ಚರ್ 2ನೇ ವಾರದಲ್ಲಿ ಫೋನ್ ಮಾಡಿ ನನ್ನ ಹತ್ರ ಚಾಲೆಂಜ್ ಕಟ್ಟಿದ್ರು ಸರ್. ಜಗದೀಶ್ ಅವ್ರಿಗೂ ಒಂದು ಧನ್ಯವಾದ ಹೇಳಬೇಕು. ಅವ್ರ ಮಾತು ತಕ್ಕಂತೆ ಪಿಕ್ಚರು ಹಾಗೇ ಇದೆ ಆ್ಯಂಡ್ ಅವರು ಅದೇ ಒಳ್ಳೆಯ ರೀತಿಯಲ್ಲಿ ನಮಗೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಚೆನ್ನಾಗಿ ಮಾಡ್ಬೋದು. ಒಂದು ತುಂಬ ಸಂತೋಷ ಆಗ್ತಾ ಇದೆ, ಮುಖ್ಯವಾಗಿ ಸಿನಿಮಾ ಗೆದ್ದಿದ್ದಕ್ಕೆ. ಶಿವಣ್ಣ ಮ್ಯಾಗ್ನೆಟಿಕ್ ಪ್ರೆಸೆನ್ಸ್, ಮ್ಯಾಗ್ನೆಟಿಕ್ ಪರ್ಫಾರ್ಮೆನ್ಸ್, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ನರ್ತನ್ ಸರ್, ಫ್ಯಾಬುಲಸ್ ಡೈರೆಕ್ಷನ್, ನವೀನ್, ಆಲ್ ದ ಆ್ಯಕ್ಟರ್, ಎಲ್ಲ ನಟರುಗಳು, ಪ್ರಶಾಂತ್ ಅವ್ರ ಟೀಮು, ಎಲ್ಲರಿಗೂ ಆಮೇಲೆ ಇಟ್ಸ್ ಭಾಳ ತುಂಬ ಖುಷಿ ಕೊಡೋ ವಿಚಾರ. ನನ್ನ ಜೊತೆಗೆ ಕನ್ನಡ ಸಿನಿಮಾ ಗೆಲ್ಲೋದು ಭಾಳ ಮುಖ್ಯ ಆಗಿತ್ತು. ಇವತ್ತು ಕನ್ನಡ ಸಿನಿಮಾ ಗೆದ್ದಿದೆ. ತುಂಬ ಅದೇ ಹೇಳ್ತಾ ಇದ್ದೆ, ವರ್ಷಕ್ಕೆ ಹೀರೋಗಳು 2 ಸಿನಿಮಾ ಮಾಡಿದ್ರೆ ಎಲ್ಲರಿಗೂ ಕೆಲಸ ಸಿಗುತ್ತೆ, ಸಿನಿಮಾನು ಇಂಡಸ್ಟ್ರಿನೂ ಚೆನ್ನಾಗಾಗತ್ತೆ ಅಂತ. ನಿಜವಾಗ್ಲೂ ವಿಲ್ ಬಿ ವೆರಿ ಹ್ಯಾಪಿ. ಏನು ಹೇಳೋಕ್ಕಾಗಲ್ಲ, ಎಲ್ಲ ಹೇಳಿದ್ದೀನಿ ಸುಮಾರು ಸರಿ. ಐ ಆಮ್ ವೆರಿ ಹ್ಯಾಪಿ. ಶಿವಣ್ಣ, ಗೀತಾ ಮೇಡಮ್, ಐ ಆಮ್ ವೆರಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ಯುವರ್ ಪ್ರೊಡಕ್ಷನ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಥ್ಯಾಂಕ್ ಯು. ಇದು ಬೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಆಗಿದೆ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ಕರ್ನಾಟಕ ಜನತೆಗಳು, ಶಿವಣ್ಣವರ ಅಭಿಮಾನಿಗಳು ಮತ್ತು ಮಾಧ್ಯಮ ಮಿತ್ರರ ಸಪೋರ್ಟ್, ಡಿಜಿಟಲ್ ಮೀಡಿಯಾ ಸಪೋರ್ಟ್ ಹಾಗೂ ಟ್ರೋಲ್ ಪೇಜಸ್ ಎಲ್ರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ನಿಮ್ಮೆಲ್ಲರ ಸಪೋರ್ಟಿಂದನೇ ಇವತ್ತು ಬೈರತಿ ರಣಗಲ್ ಬ್ಲಾಕ್ ಬಸ್ಟರ್ ಆಗಿದೆ. ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಶಿವಣ್ಣ ಅವರ ಜೊತೆ 4 ಬ್ಲಾಕ್ ಬಸ್ಟರ್ ಸಿನಿಮಾ ನಾನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬಾ ಹೆಮ್ಮೆ ಇದೆ ಅಣ್ಣ. ನರ್ತನ್ ಸರ್, ಕನ್ನಡ ಚಿತ್ರರಂಗಕ್ಕೆ ನೀವು 2 ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟಿದ್ದೀರಾ ಸರ್. ಒಂದು ಮಫ್ತಿ, ಒಂದು ಬೈರತಿ ರಣಗಲ್. ಆ ಮಫ್ತಿ ಬೈರತಿ ರಣಗಲ್ ಮಧ್ಯದಲ್ಲಿ 7 ವರ್ಷ ಗ್ಯಾಪ್ ಇದೆ ಸರ್. ಆ 7 ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ, ಮೆಂಟಲಿ ಆ್ಯಂಡ್ ಫಿಸಿಕಲಿ ಎಷ್ಟು ಚಾಲೆಂಜಿಂಗ್ ನೀವು ಅನುಭವಿಸಿದ್ದೀರ ಅಂತ ಯಾರು ಕೂಡ ಊಹೆ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ ಸರ್. ಆ ಮಧ್ಯದಲ್ಲಿ ನೀವು ಆ ತಾಳ್ಮೆ ಇದೆಯಲ್ಲ ಸರ್, ಆ ತಾಳ್ಮೆಗೆ ಹ್ಯಾಟ್ಸ್ ಆಫ್. ಇವತ್ತು ಒಂದು ಅದ್ಭುತವಾದ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ನೀವು ಹೇಗೆ ಕೊಟ್ಟಿದ್ದೀರಾ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಎಲ್ರಿಗೂ ಒಂದು ಸ್ಫೂರ್ತಿ ಜಾಸ್ತಿ ಆಗಿದೆ ಸರ್. ಹಾಗೆ ನನಗೊಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತು ಬ್ಲಾಕ್ ಬಸ್ಟರ್ ಆಗೋಕ್ಕೆ ಎಲ್ಲರೂ ಕಾರಣಗಳಿದ್ದಾರೆ, ಅದರಲ್ಲಿ ನಮ್ಮ ನವೀನ್ ಸರ್ ಕೂಡ ಈಸ್ ಅ ಮೇನ್ ಪಿಲ್ಲರ್ ನಮ್ಮ ಬೈರತಿ ರಣಗಲ್ ಸಕ್ಸಸ್ ಆಗೋಕ್ಕೆ. ಪ್ರತಿಯೊಂದು ಫ್ರೇಮು ಕೂಡ ಆಡಿಯನ್ಸ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ನಾನು ಚಿತ್ರರಂಗಕ್ಕೆ ಬಂದಾಗ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಬರ್ತೀನಿ ನಾನು. ಅಂದರೆ ನಾನು ಆ್ಯಕ್ಟಿಂಗ್ ಕೋರ್ಸ್ ಮಾಡಿದರೂ ಕೂಡ ಸಿನಿಮಾ ಕೆಲಸ ಕಲಿಬೇಕು ಅಂತ ನಾನು 2009ರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ. 22 ವರ್ಷ ನನಗೆ ಅವಾಗ. ಸೊ ನನಗೊಂದು ಕುತೂಹಲ, ಹೇಗೆ ಭೂಮಿಗೆ ಒಂದು ಮಗು ಬಂದಾಗ ಪ್ರತಿಯೊಂದನ್ನು ಎಕ್ಸೈಟ್ ಆಗಿ ನೋಡುತ್ತೋ ಹಂಗೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡುವಾಗ ಮೊದಲನೇ ದಿನ ತುಂಬ ಆಶ್ಚರ್ಯವಾಗಿ ನಾನು ಶೂಟಿಂಗ್ ಸ್ಪಾಟ್ ನೋಡ್ತಾ ಇದ್ದೆ. ಸೊ ಫಸ್ಟ್ ಕುತೂಹಲ ಆಗಿದ್ದು, ತಿಂಡಿ ಕೂತ್ಕೊಂಡಾಗ 5 ಥರ ತಿಂಡಿ ಬಡಿಸಿದ್ರು. ನಾನು ಏನು ವಿಶೇಷತೆ 5 ಥರ ತಿಂಡಿ ಹಾಕಿದಾರಲ್ಲ ಅಂತ ಅಲ್ಲಿ ಯಾರೋ ಪಕ್ಕದಲ್ಲಿ ಇದ್ದವ್ರನ್ನ ಕೇಳಿದೆ. ಆಗ ಅವ್ರಂದ್ರು, ಎವ್ರಿ ಡೇ ಇದೇ ಥರ, ಯಾಕೆ ನೀನು ಹೊಸಬನ ಇಂಡಸ್ಟ್ರಿಗೆ, ಗೊತ್ತಿಲ್ವಾ ನಿನಗೆ? ಇಲ್ಲ ಸರ್, ಗೊತ್ತಿಲ್ಲ ಸರ್. ದಿನ ಪ್ರತಿ ನಿರ್ಮಾಪಕರು, ನಮ್ಮ ಕನ್ನಡ ಚಿತ್ರರಂಗದಲ್ಲಿರೋ ನಿರ್ಮಾಪಕರು 4ರಿಂದ 5 ಥರ ತಿಂಡಿ, ಟೀ ಕಾಫಿ ಯಾವಾಗ ಬೇಕು ಅಂದಾಗ, ಊಟದಲ್ಲೂ ಕೂಡ ಅದ್ಭುತವಾದಂಥ ಊಟಗಳು, ಮತ್ತೆ ಸಂಜೆ ಕಾಫಿ ಟೀ ಟಿಫನ್ ಈ ಥರ ಎಲ್ಲ ಕೊಡ್ತಾ ಇರ್ಬೇಕಾರೆ ಅವಾಗ ನನಗನ್ನಿಸ್ತು, ಅಣ್ಣವರು ಯಾಕೆ ನಿರ್ಮಾಪಕರನ್ನ ಅನ್ನದಾತರು ಅಂತ ಹೇಳ್ತಾ ಇದ್ರು ಅಂದ್ರೆ ಇದಕ್ಕೇನಾ. ಒಂದು ಸಿನಿಮಾ ಶುರುವಾದರೆ 300 ಜನಕ್ಕೆ ಕೆಲಸ ಸಿಗುತ್ತೆ, 300 ಫ್ಯಾಮಿಲಿಗಳಿಗೆ ಒಳ್ಳೇದಾಗುತ್ತೆ. ಜೊತೆಗೆ ಶ್ರಮದಿಂದ ಕೆಲಸ ಮಾಡೋರಿಗೆ ಹೊಟ್ಟೆ ತುಂಬ ಊಟ ಹಾಕಬೇಕು ಅನ್ನೋದು ನಮ್ಮ ಕನ್ನಡ ಚಿತ್ರರಂಗದ ನಿರ್ಮಾಪಕರ ಉದ್ದೇಶ. ಅವ್ರುಗಳಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಸಿನಿಮಾದಲ್ಲಿ ಫಸ್ಟ್ ದಿನ ನನಗೆ ಏನು ಎಕ್ಸೈಟ್ ಆಯಿತೋ ಅದೇ ಥರ ನನಗೆ ಬೈರತಿ ರಣಗಲ್ ಸಿನಿಮಾ ಶೂಟಿಂಗ್ ಸ್ಪಾಟಲ್ಲಿ ಎಕ್ಸೈಟ್ ಆದೆ. ಯಾಕೆ ಅಂದರೆ ಪ್ರತಿಯೊಂದಕ್ಕೂ ಒಂದು ಬಡ್ಜೆಟ್ ಅಂತ ಇರುತ್ತೆ. ಆ ಬಡ್ಜೆಟ್ ಮೇಲೆ ದುಡ್ಡು ಹಾಕೋಕ್ಕೆ ನಿರ್ಮಾಪಕರಿಗೂ ಕಷ್ಟ ಆಗುತ್ತೆ. ಏನು ಆಶ್ಚರ್ಯ ಅಂದರೆ, ನಾವು ಪೆನಕೊಂಡದಲ್ಲಿ ಇಂಟ್ರೋಲ್ ಬ್ಲಾಕ್ ಫೈಟ್ ನಡೀತಾ ಇದೆ, ಆಲ್ಮೋಸ್ಟ್ ಒಂದು 300 ಜನ ಕೆಲಸ ಮಾಡ್ತಾ ಇದ್ದೀವಿ. 300 ಜನಗಳ ಕೈಯಲ್ಲೂ ಆ್ಯಪಲ್ ಇತ್ತು. ನಾನು ಶಾಕ್ ಆಗ್ತೀನಿ, ಏನಪ್ಪ ಇದು ಎಲ್ಲರ ಕೈಗೂ ಆ್ಯಪಲ್ ಇದೆ, ಏನು ಸಮಾಚಾರ ಅಂತ.
ಆವಾಗ ಗೊತ್ತಾಗುತ್ತೆ ಇದು ಹೊಸ್ತಲ್ಲ. ಶಿವಣ್ಣ ಮತ್ತು ಗೀತಕ್ಕ ಅವ್ರ ಮೊದಲನೇ ಪ್ರೊಡಕ್ಷನ್ ವೇದದಿಂದನೂ ಇದನ್ನ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲರೂ ಚೆನ್ನಾಗಿರ್ಬೇಕು, ಮನಸ್ಫೂರ್ತಿ ಖುಷಿಯಾಗಿ ಕೆಲಸ ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರಿಗೂ 12 ಗಂಟೆಗೆ ಎಲ್ಲರಿಗೂ ಎವ್ರಿ ಡೇ ಪ್ರತಿಯೊಬ್ಬ ಜೂನಿಯರ್ ಆರ್ಟಿಸ್ಟಿಂದ ಹಿಡಿದು ಮೇನ್ ಆರ್ಟಿಸ್ಟ್ವರೆಗೂ ಪ್ರತಿಯೊಬ್ಬರಿಗೂ ಆ್ಯಪಲ್ ಕೊಡ್ತಾ ಇದ್ರು. ಸಂಜೆ ಹೊತ್ತು ಸ್ನ್ಯಾಕ್ಸ್ ಕೊಡ್ತಾ ಇದ್ರು. ಅವಾಗ ಅನಿಸ್ತು ನನಗೆ, ಒಂದು ಮನೆಯಲ್ಲಿ ಹಿರಿಕರು ಹೇಗೆ ಎಲ್ಲ ಮಕ್ಕಳನ್ನು ಒಂದೇ ಥರ ನೋಡ್ಕೊತಾರೋ ಹಂಗೆ ಗೀತಾ ಪಿಕ್ಚರ್ ಪ್ರೊಡಕ್ಷನ್ನಲ್ಲಿ ಪ್ರತಿಯೊಬ್ಬರು ಶಿವಣ್ಣ ಮತ್ತು ಗೀತಕ್ಕ ತಂದೆ ಥರ ನಿಂತ್ಕೊಂಡು ನಮ್ಮನ್ನೆಲ್ಲರನ್ನು ನೋಡ್ಕೊಂಡಿದ್ದಾರೆ. ಗೀತಕ್ಕ ತುಂಬಾನೇ ಖುಷಿ ಇದೆ ಅಕ್ಕ ನಿಮ್ಮ ಪ್ರೊಡಕ್ಷನ್ ಮೇಲೆ. ಹೇಗೆ ಅಣ್ಣನಿಗೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಬಿರುದು ಬಂತು, ನಿಮ್ಮ ಪ್ರೊಡಕ್ಷನ್ಗೂ ಕೂಡ ಹ್ಯಾಟ್ರಿಕ್ ಹಿಟ್ ಪ್ರೊಡಕ್ಷನ್ ಅಂತ ನಿಮಗೆ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಕ್ಕ. ಆ್ಯಂಡ್ ನನಗೆ ನಿಮ್ಮ ಪ್ರೊಡಕ್ಷನ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಿಮ್ಮ ಮಗಳವರು ಕೂಡ ಅದೇ ದಾರಿ ನಡೀತಾ ಇದ್ದಾರೆ, ಹೊಸಬರಿಗೆ ಅವಕಾಶ ಕೊಟ್ಟು ಬೆಳೆಸ್ತಾ ಇದ್ದಾರೆ ಮೇಡಮ್. ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಮೇಡಮ್. ಶಿವಣ್ಣ, ನನಗೆ ಈ ಬೈರತಿರಣಗಲ್ ಸಿನಿಮಾ ನನಗೆ ಎಷ್ಟು ಪ್ರೆಷರ್ ಕೊಡ್ತಾ ಇದೆ ಅಂದರೆ, ಫೋನ್ ಮಾಡಿದವರೆಲ್ಲ ಮಫ್ತಿ 2 ಯಾವಾಗ ಅಂತ ಕೇಳ್ತಾ ಇದ್ದಾರಣ್ಣ. ಸೊ ನಾನು ಅದಕ್ಕೆ ನಾನು ಅಣ್ಣನ ಕೇಳ್ಬಿಟ್ಟು ನರ್ತನ್ ಸರ್ನ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೀನಿ. ಸೊ ಆದಷ್ಟು ಬೇಗ ನೀವು ಶುರು ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಅಣ್ಣ. ನಿಮ್ಮ ಮುಖಾಂತರ ಪ್ರಶ್ನೆಗೆ ಜನಕ್ಕೊಂದು ನಂಬಿಕೆ ಬಂತು, ನಿಮ್ಮ ಮುಂದೆ ನಾನು ಹೇಳಿದ್ದೀನಿ ಅಂತ ಅಣ್ಣ. ಮುಂದೊಂದು ದಿನ ಆದಷ್ಟು ಬೇಗ ಶುರು ಮಾಡಿ ಅಣ್ಣ. ಆ್ಯಂಡ್ ಫೈನಲ್ ಆಗಿ ನಾನು ಅಣ್ಣನ ಬಗ್ಗೆ ಒಂದು ಮಾತು ಹೇಳಬೇಕು. ಅವರು ಬೆಳೆದು ಪಕ್ಕದಲ್ಲಿರೋರನ್ನ ಬೆಳೆಸೋದು ಅಂತಾರಲ್ಲ, ಅದು ನಮ್ಮ ಶಿವಣ್ಣ ಅವರ ಗುಣ. ಅದಕ್ಕೆ ನನಗೆ 1000 ಎಕ್ಸಾಂಪಲ್ಸ್ ಇದೆ, ಬಟ್ ಇವತ್ತು ಒಂದು ಎಕ್ಸಾಂಪಲ್ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಥರ ವೇದಿಕೆ ನನಗೆ ಮುಂದಿನ ದಿನಗಳಲ್ಲಿ ತುಂಬ ಲೇಟಾಗಿ ಸಿಗುತ್ತೆ. ಹಾಗಾಗಿ ಮಫ್ತಿ ಶೂಟಿಂಗ್ ನಡೀತಾ ಇರುತ್ತೆ. ಅಲ್ಲಿ ಒಂದು ಸೀನ್ ನಿಮ್ಗೆ ಗೊತ್ತಿರಬೇಕು, ಅಣ್ಣ ತಂಗಿ ಎಷ್ಟೋ ವರ್ಷ ಮಾತಾಡ್ತಿರಲ್ಲ, ಒಂದಾಗ ಒಂದು ದೃಶ್ಯ ಬರುತ್ತೆ. ರೈನ್ ಎಫೆಕ್ಟು, ಮುರಳಿ ಸರ್ ಇರ್ತಾರೆ, ಮಗು ಇರುತ್ತೆ, ಶಿವಣ್ಣ ತಂಗಿ ಇರ್ತಾರೆ. ಅವ್ರು ಯಾವಾಗ ಒಂದಾಗ್ತಾರೋ ಅವಾಗ ನಾನು ಒಂದು ದೂರದಿಂದ ಒಂದು ಎಮೋಷ್ನಲ್ ಆಗಿ ನೋಡೋವಂಥ ಒಂದು ದೃಶ್ಯ. ಆ್ಯಕ್ಚುಲಿ ಆ ಸೀನಲ್ಲಿ ನಾನು ಇರೋದಿಲ್ಲ ಮೊದಲು ಪ್ಲ್ಯಾನ್ ಪ್ರಕಾರ. ಯಾಕೆಂದರೆ ಅದು ಫ್ಯಾಮಿಲಿ ವಿಷಯ ಆಗಿರೋದ್ರಿಂದ ಬರೀ ಅಣ್ಣ ತಂಗಿ, ಮುರಳಿ ಸರ್ ಮತ್ತು ಮಗು ಮಧ್ಯದಲ್ಲೇ ನಡೆದೋಗ್ಲಿ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ, ಸರ್ ಈ ಸೀನಲ್ಲಿ ನೀವಿಲ್ಲ, ಸೊ ದಟ್ ನೀವು ರಿಲ್ಯಾಕ್ಸ್ ಆಗ್ಬೋದು, ಇಲ್ಲ ಪ್ಯಾಕಪ್ ಆಗಿದೆ, ನೀವು ಮೇಕಪ್ ತೆಗಿಬೋದು ಅಂತ. ಬಟ್ ಏನೋ ಗೊತ್ತಿಲ್ಲ, ಅವತ್ತು ನಾನು ಮೇಕಪ್ ತೆಗೆದಿರಲಿಲ್ಲ, ಕಾಸ್ಟ್ಯೂಮ್ ಎಲ್ಲ ತೆಗೆದುಬಿಟ್ಟಿದ್ದೆ, ಬೇರೆ ನನ್ನ ಕ್ಯಾಶುವಲ್ ಡ್ರೆಸ್ ಹಾಕೊಂಡಿದ್ದೆ. 1-1.5 ಗಂಟೆ ಆದಮೇಲೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರು ಓಡ್ ಬಂದರು. ಸರ್ ಅರ್ಜೆಂಟ್ ಬನ್ನಿ, ಈ ಸೀನಲ್ಲಿ ನೀವು ಇದ್ದೀರಂತೆ, ನಿಮ್ದೊಂದು ರಿಯಾಕ್ಷನ್ ಬೇಕಂತೆ, ಬನ್ನಿ ಅಂತ. ನಾನು ರೆಡಿಯಾಗಿ ಸ್ಪಾಟ್ ಹೋಗೋ ತನಕ ಹತ್ತತ್ರ ಒಂದು 10 ನಿಮಿಷ ಆಯಿತು. ನೋಡ್ತೀನಿ ಶಿವಣ್ಣ ಒದ್ದೆ ಮೈಯಲ್ಲೇ ನಿಂತಿದ್ದಾರಲ್ಲೇ. ಏನೋ ಅಣ್ಣ ತಂಗಿ ಒಂದಾಗೋ ಸೀನ್ ಒದ್ದೆ ಮೈಯಲ್ಲಿ ನನಗಾಗಿ ಕಾಯ್ಕೊಂಡು ನಿಂತಿದ್ರು. ನನಗೆ ತುಂಬ ಶಿವರಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ, ಏನಪ್ಪ ಶಿವಣ್ಣ ಅವ್ರನ್ನ 10 ನಿಮಿಷ ಕಾಯಿಸ್ಬಿಟ್ನಲ್ಲ ಅಂತ. ಅಣ್ಣ ಸಾರಿ ಅಣ್ಣ ಅಂತ ಹೇಳ್ತೀನಿ. ಆಗ ಅಣ್ಣ ಒಂದು ಮಾತಂದ್ರು, ಅಲ್ಲಮ್ಮ ನೀನು ಎಲ್ಲ ಜಾಗದಲ್ಲಿ ನನ್ನ ಜೊತೆ ನಿಂತಿದ್ಯಾ ಕಣಮ್ಮ, ಅಣ್ಣ ತಂಗಿ ಒಂದಾಗ ಜಾಗದಲ್ಲಿ ನೀನು ನಿಂತ್ಕೊಂಡು ನೋಡ್ಬೇಕು ಕಣಮ್ಮ, ಅದಕ್ಕೆ ನಾನು ಕಾಯ್ತಾ ಇದ್ದೀನಿ, ಪರವಾಗಿಲ್ಲ ಬಾ ಅಂತ ಹೇಳಿ ಶಿವಣ್ಣ ಅಲ್ಲಿ ಒಂದು ಶಾರ್ಟ್ ಕೊಡಿಸ್ತಾರೆ ನನಗೆ. ಆ ಶಾರ್ಟ್ ಎಷ್ಟು ಇಂಪಾರ್ಟೆಂಟ್ ಆಯಿತು ಅಂದರೆ ಅಣ್ಣ, ಸಿನಿಮಾದಲ್ಲಿ ನೋಡಿದಂಥ ಪ್ರೇಕ್ಷಕರು ಆ ಸೀನಲ್ಲಿ ನಂದೊಂದು ರಿಯಾಕ್ಷನ್ ಬರೆದು ತುಂಬಾ ಕನೆಕ್ಟ್ ಆದ್ರು ಜನ. ಆಗ ನಿಮ್ಮ ಪ್ರತಿ ಸರಿ ಒಬ್ಬ ಪ್ರೇಕ್ಷಕ ನಾನು ಹೊಗಳಿದಾಗೆಲ್ಲ ನಿಮ್ಮನ್ನು ನೆನೆಸ್ಕೋತೀನಿ. ಆಗ ಅಂದ್ಕೊಂಡೆ, ನೀವು ಬೆಳೀತಾ ಪಕ್ಕದಲ್ಲಿರೋರ್ನು ಬೆಳೆಸೋ ಲಕ್ಷಣ ನಿಮ್ಮಲ್ಲಿದೆ ಅಂತ ಅಣ್ಣ. ಒಂದು ಮಾತಂತೂ ನಿಜ ಅಣ್ಣ, ನಮ್ಮೂರು ಟಿ ನರಸೀಪುರ ಅಣ್ಣ. ರಿಲೀಸ್ ಟೈಮಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿರ್ಲಿಲ್ಲ. ಮೈಸೂರಿಗೆ ಬರ್ತಿದ್ದು, ನಮಗೆ ಮೈಸೂರಿಗೆ ಸಿನಿಮಾ ನೋಡೋಕ್ಕೂ ಅವಕಾಶ ಇರ್ತಿರ್ಲಿಲ್ಲ. ಒಂದು ಥಿಯೇಟ್ರಲ್ಲಿ ಜಾಗ ಸಿಗ್ತಿರ್ಲಿಲ್ಲ ಅಣ್ಣ ನಿಮ್ಮ ಸಿನಿಮಾ ನೋಡೋಕ್ಕೆ. ಇವತ್ತು ನಿಮ್ಮ ಹೃದಯದಲ್ಲಿ ನಮ್ಗೊಂದು ಸಣ್ಣ ಜಾಗ ಸಿಕ್ಕಿದೆ ಅನ್ನೋದೇ ನಮ್ಗೊಂದು ದೊಡ್ಡ ಖುಷಿ ಅಣ್ಣ. ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ನಾನು ಕಾಣಿಸ್ಕೊಳ್ಳದೆ ಅಲ್ಲೆಲ್ಲ ದೂರದಲ್ಲಿ ಕೂತ್ಕೊಂಡಿದ್ದೆ, ಇವರು ಹಿಡ್ಕೊಂಡ್ಬಿಡ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ತುಂಬ ವರ್ಷದಿಂದ ನೀವು ಒಬ್ಬರನ್ನ ನೋಡ್ತೀರಾ, ಇಚ್ಛೆ ಪಡ್ತೀರಾ, ಅವ್ರ ಫ್ಯಾನ್ ಆಗ್ತೀರಾ, ನೀವು ಎಂಜಾಯ್ ಮಾಡ್ತೀರಾ, ಅವ್ರ ಸಕ್ಸಸ್ಸನ್ನು ನೀವು ದೂರದಿಂದ ನೋಡಿರ್ತೀರ. ಇವತ್ತು ಅವ್ರ ಸಕ್ಸಸ್ಸಲ್ಲಿ ನಾವು ಒಂದು ಭಾಗ ಆಗಿದ್ದೀವಿ ಅನ್ನೋದಕ್ಕೆ ತುಂಬ ಸಂತೋಷ ಆಗುತ್ತೆ. ಐ ಆಮ್ ವೆರಿ ಹ್ಯಾಪಿ. ಸರ್ ಥ್ಯಾಂಕ್ ಯು ಸೋ ಮಚ್. ಮೇಡಮ್ ನಿಮಗೂ ಅಷ್ಟೇ. ಸಾಮೂಹಿಕವಾಗಿ ನಂದೊಂದು ರಿಕ್ವೆಸ್ಟ್ ಇದೆ. ಇದು ಮುಗಿದ ಮೇಲೆ ನನಗೊಂದು ಸೆಲ್ಫಿ ಬೇಕು. ಪುನೀತ್ ಸಾರ್ ಜೊತೆಗೆ ಒಂದು ಸೆಲ್ಫಿ ಬೇಕು ನನಗೆ. ಥ್ಯಾಂಕ್ ಯು ನರ್ತನ್ ಸರ್. ಥ್ಯಾಂಕ್ಸ್ ಫಾರ್ ದ ಅಪಾರ್ಚುನಿಟಿ. ಎಲ್ಲ ನಟರಿಗೂ ನಟಿಯರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು. ಇಲ್ಲಿ ಕೆಳಗಡೆ ಲೈಟ್ ಹತ್ರ. ಸೆಲ್ಫಿ ಹೆಂಗೆ ತಗೊಳ್ಳೋದು? ಫೋನ್ ಬೇಡವಾ ವರದಾ ಸರ್? ಮೇಲ್ ಬನ್ನಿ. ಶಿವಣ್ಣನ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡ ವರದಾ ಅವರು ಅಂತ ಒಂದು ತಮ್ನೇಲ್ ಬರಬೇಕಲ್ಲ.
ಅದು ಸೂಪರ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಈಗೇನಂದರೆ ಇದು ಫಸ್ಟ್ ಸಕ್ಸಸ್ ಮೀಟ್ ಅಲ್ಲ, ವರದ ಅವ್ರ ಜೊತೆ ಅಣ್ಣ ಒಂದು ತುಂಬ ಜನ ಉತ್ತನ ಏನೋ ತುಂಬ ಇರುವೆಗಳು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕಟ್ತವೆ. ಕೊನೆಯಲ್ಲಿ ನಾವು ಹಾವುಗಳಿದ್ದಂಗೆ ಕೊನೆಯಲ್ಲಿ ಬಂದು ನಾವು ಸೇರ್ಕೊಂಡಿದ್ದೀವಿ ಜಗದೀಶ್ ಫಿಲಮ್ಸ್ ಅಂತ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ. ಹಾಗಾಗಿ ಆಮೇಲೆ ಈ ಸಿನಿಮಾ ಮೇಲೆ ನನಗೆ ತುಂಬ ನಂಬಿಕೆ ಇದ್ದಿದ್ದು ಡೈರೆಕ್ಟರ್ ನರ್ತನ್ ಮೇಲೆ. ಯಾಕೆಂದರೆ ಮಫ್ತಿ ಬಂದು ಒನ್ ಆಫ್ ದಿ ಬೆಸ್ಟ್ ಮೂವಿ ಸರ್ ಅದು. ಅದನ್ನು ನೋಡ್ತಾ ಇದ್ದರೆ ಇವತ್ತಿಗೂ ಕೂಡ ಜುಮ್ ಅನ್ನುತ್ತೆ ಮೈಯೆಲ್ಲ. ಆಮೇಲೆ ನಾನು ಈ ಮೂವಿನ ಡಿಸ್ಟ್ರಿಬ್ಯೂಟ್ ಮಾಡಿ ತುಂಬ ಜನ ಥಿಯೇಟರ್ಸ್ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇದನ್ನು ಯಾವ ರೀತಿ ಹೇಳಬೇಕು ಅಂತ ಅಂದರೆ, ಯಾಕೆಂದರೆ ಅವತ್ತು ನಾವು ರಿಲೀಸ್ ಮಾಡಿದ್ದು ಡೇಟಲ್ಲಿ ತುಂಬ ಸಿನಿಮಾಗಳು ಹಿಂದೆ ಒಂದು 2-3 ಸಿನಿಮಾಗಳು ಹಿಟ್ ಆಗಿತ್ತು, ಅದು ಕಂಟಿನ್ಯೂಷನ್ ಇತ್ತು. ಅವತ್ತಿಗೆ ಕೂಡ ನಮಗೊಂದು ಅದರ್ ಲ್ಯಾಂಗ್ವೇಜಲ್ಲಿ ಒಂದು ದೊಡ್ಡ ಸಿನಿಮಾ ಇತ್ತು. ಅದೆಲ್ಲನೂ ಬದಿಗೊತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟು ಎಲ್ಲ ಒಳ್ಳೊಳ್ಳೆ ಥಿಯೇಟ್ರ್ಗಳನ್ನ ನಮ್ಮದು ಭೈರತಿ ರಣಗಲ್ಗೆ ಕೊಟ್ಟು ಹೈಯೆಸ್ಟ್ ಥಿಯೇಟ್ರ್ಗಳು ಭೈರತಿ ರಣಗಲ್ಗೆ ಇದ್ದು ನಂಬರ್ 1 ಪ್ಲೇಸಲ್ಲಿ ಬರ್ತಕ್ಕಂಥದ್ದಕ್ಕೆ ಕಾರಣರಾದಂಥ ಪ್ರತಿಯೊಬ್ಬ ನಮ್ಮ ಸಿನಿಮಾನ ಪ್ಲೇ ಮಾಡಿರ್ತಕ್ಕಂಥ ಎಲ್ಲ ಥಿಯೇಟ್ರಿಗೂ ಮೊದಲನೇದಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹೋಲ್ಸೇಲ್ ಆಗಿ ಇಡೀ ಚಿತ್ರತಂಡಕ್ಕೆ ದೊಡ್ಡ ಥ್ಯಾಂಕ್ಸ್. ಆಮೇಲೆ ಅಣ್ಣ ನಿಮ್ಮ ಮೂವಿ ಇದ್ದಂಗೆಲ್ಲ ನಾನು ಮನೇಲೂ ಹೇಳಿದ್ದೆ ನಿಮಗೆ, ಅಣ್ಣ ಇದು ನಿಮ್ಮ ಮೂವಿ ಡಿಸ್ಟ್ರಿಬ್ಯೂಷನ್ ಮಾಡೋವರೆಗೂ ನಿಮ್ಮ ಮೂವಿ ಅಣ್ಣ, ಅಲ್ಲಿಂದ ನಾನು ನನ್ನ ಮೂವಿ ಥರನೇ ಮಾಡಿಕೊಡ್ತೀನಿ ಅಂತ. ನಿಮಗೆ ಎಷ್ಟು ಮಟ್ಟ ಖುಷಿಯಾಗಿದೆ ಅಣ್ಣ ನಮಗೆ ಗೊತ್ತಿಲ್ಲ, ನನ್ನ ಕೈಲಾದಷ್ಟು ಅಂತೂ ನಾನು ಮಾಡಿದ್ದೀನಿ ಅಣ್ಣ. ಆಮೇಲೆ ಗೀತಕ್ಕ ನಿಮಗಂತೂ ದೊಡ್ಡ ಥ್ಯಾಂಕ್ಸ್ ಪಾಪ. ನೀವು ಯಾವತ್ತೂ ನನ್ನ ಒಂದು ದಿನ ಒಂದು ಲೆಕ್ಕ ಕೇಳಿಲ್ಲ ಇವತ್ತವರೆಗೂ. ಈ ಕ್ಷಣದವರೆಗೂ ಎಷ್ಟಾಯಿತು ಜಗದೀಶ್, ಎಲ್ಲಿ ಯಾವ ಥಿಯೇಟ್ರ್ ಏನಾಯಿತು ಅಂತ ಈ ಕ್ಷಣದವರೆಗೂ ಕೇಳಿಲ್ಲ. ಅಷ್ಟು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದೀರಿ ಹೇಳ್ತಾ ಆಮೇಲೆ ಈ ಸಿನಿಮಾಗೆ ಪ್ರಮೋಟ್ ಮಾಡ್ತಕ್ಕಂಥದ್ದು ಬಿಗ್ ಲಿಟಲ್ ಭರತ್ ಅವರು, ಅವ್ರಿಗೊಂದು ಥ್ಯಾಂಕ್ಸ್. ಆಮೇಲೆ ನಮ್ಮ ಕಿರಣ್ ಮಾಡಿದ್ದಾರೆ, ಅವ್ರಿಗೆ ಅಲ್ಲೂರಗು ಅಂತ ಒಬ್ಬರು ಇದು ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇದೇ ರೀತಿ ಅಣ್ಣ ನಿಮ್ಮ ಬ್ಯಾನರಿಂದ ತುಂಬ ಸಿನಿಮಾಗಳು ಬರಲಿ ಅಂತ ನಾನು ಕೇಳ್ಕೊತಾ ಎಲ್ರಿಗೂ ನಮಸ್ತೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ ಸರ್, ಥ್ಯಾಂಕ್ ಯು. ಅವರು ಗಂಗಾಧರ್ ಅವ್ರದ್ದು ಎಷ್ಟು ಥಿಯೇಟ್ರ್ ಇದೆ ಅಷ್ಟು ಥಿಯೇಟ್ರು ಭೈರತಿ ರಣಗಲ್ಲಿದೆ. ಹೈಯೆಸ್ಟ್ ಥಿಯೇಟ್ರ್ ಹಾಕಿದ್ದು ಭೈರತಿ ರಣಗಲ್ಲೇ. ಕರ್ನಾಟಕ ಈ ರಿಲೀಸಲ್ಲಿ ಹೈಯೆಸ್ಟ್ ಥಿಯೇಟ್ರ್ ಹಾಕಿದ್ದು ಭೈರತಿ ರಣಗಲ್ಲು. ನಂಬರ್ ಆಫ್ ಶೋಸ್ ಅಂತ ಅಂದರೆ ಓನ್ಲಿ ಮಲ್ಟಿಪ್ಲೆಕ್ಸಲ್ಲಿ 6 ಶೋ ಇದ್ದದ್ದು 14 ಶೋ ಆಯ್ತಲ್ಲ, ಆ ರೀತಿ ನಂಬರ್ ಆಫ್ ಶೋಸ್ಗಳನ್ನ ನಾವು ಡಿಕ್ರೀಸ್ ಮಾಡಿದ್ದು. ಯಾಕೆ ಅಂತ ಅಂದರೆ ನಮಗೆ ಅಟ್ ಎ ಟೈಮ್ ನಮಗೆ ಏನಾಗುತ್ತೆ, ನಮಗೆ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಹಾಕಿದ್ದೀವಿ ನಾವು. ಈಗ ಲೈಕ್ ಎಕ್ಸಾಂಪಲ್ ಈಗ ಮಾಗಡಿ ರೋಡಲ್ಲಿ ಬಂತು ಅಂತ ಅಂದರೆ ವೀರೇಶ 1000 ಕೆಪಾಸಿಟಿ ಇದೆ, ಪಕ್ಕದಲ್ಲಿ ಕಮಲಾನಗರ ಹಾಕಿದ್ದೀವಿ, ನವರಂಗ್ ಹಾಕಿದ್ದೀವಿ, ಈ ಕಡೆ ವಿಕ್ಟ್ರಿ ಹಾಕಿದ್ದೀವಿ, ಗೊಲ್ರೆಡ್ಡಿ ಹಾಕಿದ್ದೀವಿ, ಈ ಕಡೆ ನಮ್ಮದು ರಾಬಿನ್ ಹಾಕಿದ್ದೀವಿ. ಹೈಯೆಸ್ಟ್ ಥಿಯೇಟ್ರ್ ನಾವು ಹೋದಾಗ ನಾವು ನಂಬರ್ ಆಫ್ ಶೋಸ್ಗಳನ್ನ ಲಿಮಿಟೆಡ್ ಮಾಡ್ತೀವಿ. ಯಾಕೆ ಬಿಫೋರ್ ಸ್ವಲ್ಪ ನಮಗೆ ರಿಪೋರ್ಟ್ ಬರಲಿ ಅಂತ. ಬಂದ ತಕ್ಷಣ ಇಮಿಡಿಯೇಟ್ 1 ಡೇಗೆ ಡಬಲ್ ಮಾಡಿದ್ದೀವಿ. ಹಾಗಾಗಿ ಇವತ್ತಿಗೆ ಹೈಯೆಸ್ಟ್ ಥಿಯೇಟ್ರ್ ಇರೋದು, ಹೈಯೆಸ್ಟ್ ಶೋಸ್ ಇರೋದು ಭೈರತಿ ರಣಗಲ್. ನಂಬರ್ 1 ಪ್ಲೇಸು ಆಲ್ವೇಸ್ ನಂಬರ್ 1 ಶಿವಣ್ಣ. ನಂಬರ್ ಒನ್ ಅಷ್ಟೇ. ಬ್ಯೂಟಿ, ಥ್ಯಾಂಕ್ ಯು ಸರ್. ಆ್ಯಂಡ್ ಸರ್ ನರ್ತನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಇದು ಈ ಒಟ್ಟಿಗೆ ಬಂದಾಗ ಈ ಸಿನಿಮಾ ಗೆಲುವಿನ ಸಂಭ್ರಮ ನಮಗೆ ಕಾಣಿಸ್ತಾ ಇದೆ. ಮೊದಲನೇದಾಗಿ ಒಂದು ಸಿನಿಮಾ ಗೆದ್ರೆ, ನಿರ್ಮಾಪಕರು ಗೆದ್ರೆ ಇನ್ನೊಂದಷ್ಟು ಸಿನಿಮಾಗಳು ಬರೋದಕ್ಕೆ ಒಂದು ಹೋಪ್ ಸರ್, ಒಂದು ಭರವಸೆ. ಮ್ಯಾಮ್ ಅಭಿನಂದನೆಗಳು, ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾ ಗೆಲುವಿನ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಮ್ಯಾಮ್? ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿತ್ರತಂಡದಿಂದ ಎಲ್ಲರಿಗೂ, ನಮ್ಮ ಡೈರೆಕ್ಟರು ಮತ್ತು ಆ್ಯಕ್ಟರ್ಸ್, ನಮ್ಮ DOP ಎಲ್ಲರಿಗೂ ನನ್ನ ನಮಸ್ಕಾರ. ಅಂಡ್ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರ. ನಾನು ಯಾವಾಗಲೂ ಏನು ಬಂದ್ರೂ ಸಮಾಧಾನವಾಗಿ ನಾನು ಅದನ್ನ ತಗೊಳ್ತೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತಗೊಂಡಿದ್ದೀನಿ. ಈ ಸಕ್ಸಸ್ ಕೂಡ ನಾನು ಹಾಗೆ ತೊಗೊಂಡಿದ್ದೀನಿ. ಇದೇ ಥರ ಇದು ನಮ್ಮ 2ನೇ ಚಿತ್ರ, ಗೀತಾ ಪಿಕ್ಚರ್ಸಿಂದ ಇದು 2ನೇ ಚಿತ್ರ ನಮ್ಮದು. ವೇದ ಮಾಡಬೇಕಾದ್ರೆ ಕೂಡ ವೇದ ಕೂಡ ನಮಗೆ ಆ್ಯಕ್ಚುಲಿ ನಾವು 3rd ಹ್ಯಾಂಡ್ ಅದರಲ್ಲಿ. ಫಸ್ಟ್ 2 ಏನೋ ಕ್ಯಾನ್ಸಲ್ ಆಗಿ ನಮಗೆ ಬಂದಿತ್ತು ಅದು ಫಿಲಮ್ ಅದು. ಸೊ ಅದು ಕೂಡ ಇದೇ ಥರ ಸಕ್ಸಸ್ ಕಂಡಿತ್ತು. ಆ್ಯಂಡ್ ಭೈರತಿ ರಣಗಲ್ ಮೊದಲಿಂದನೇ ಯಾವಾಗ ನರ್ತನ್ ಅವ್ರು ಇದ್ರ ಬಗ್ಗೆ ಮಾತಾಡಿದ್ರು, ನಾನು ಅವ್ರು ಹೇಳಬೇಕು ನಾನು ಅಂದ್ಕೊಂಡಿದ್ದೆ ಸೀಕ್ವಲ್ ಹೇಳ್ತಾರೆ ಅಂತ. ಬಟ್ ಪ್ರೀಕ್ವಲ್ ಮಾಡಿದ್ರು. ಐ ಥಿಂಕ್ ನಮ್ಮದೇ ಮೊದಲ ಚಿತ್ರ ಪ್ರೀಕ್ವಲ್ ಮಾಡಿರೋದು ಅಂತ ಕಾಣಿಸುತ್ತೆ. ಈ ಚಿತ್ರ ಇಷ್ಟು ದೊಡ್ಡ
ಹಿಟ್ ಆಗಬೇಕಂದ್ರೆ ಅದಕ್ಕೆ ನಾನು ಅದ್ರ ಕ್ರೆಡಿಟ್ ಪೂರ್ತಿ ನಾನು ನರ್ತನವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಭಾಳ ಕಷ್ಟಪಟ್ಟು ಮಾಡಿದ್ದಾರೆ. ಜೊತೆಗೆ ನಮ್ಮ ಎಲ್ಲರೂ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಮತ್ತು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ತಂತ್ರಜ್ಞರು ಕೂಡ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಫಿಲಮ್ ಹಿಟ್ ಆಗಿದೆ ಅಂದರೆ ಅದಕ್ಕೆ ಎಲ್ಲರೂ ಕಾರಣ. ಇನ್ನು ನಮ್ಮ ಅಪ್ಪಾಜಿ ಹೇಳ್ದಂಗೆ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದಾರೆ. ಅವ್ರ ಸಪೋರ್ಟ್ ಇಲ್ಲದೆ ಇವತ್ತು ಈ ಚಿತ್ರ ಇಷ್ಟು ಮಟ್ಟಕ್ಕೆ ಬರೋಕ್ಕಾಗ್ತಿರ್ಲಿಲ್ಲ. ಸೊ ನಾನು ಅವರಿಗೂ ನಮಸ್ಕಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮ್ಯಾಮ್, ನೀವು ಹೇಳಿದ್ರಿ ನಾನು ಆ್ಯಸ್ ಅ ಫ್ಯಾನ್ ಆಗು ಕೂಡ ಶಿವಣ್ಣ ಅವರ ಭೈರತಿ ರಣಗಲ್ ನೋಡೋದಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳಿ. ಆ್ಯಸ್ ಅ ಫ್ಯಾನ್ ಭೈರತಿ ರಣಗಲಲ್ಲಿ ಯಾವ ಸೀನ್ಗೆ ನೀವು ಸಿಕ್ಕಾಪಟ್ಟೆ ಫಿದಾ ಆದ್ರಿ ಮ್ಯಾಮ್? ವಿಚ್ ವಾಸ್ ಯುವರ್ ಮೋಸ್ಟ್ ಫೇವ್ರೆಟ್ ಸೀನ್? ಫೇವ್ರೆಟ್ ಸೀನ್ ಅಂತೇನಿಲ್ಲ, ಇಡೀ ಚಿತ್ರ ತುಂಬ ಚೆನ್ನಾಗಿದೆ. ನಾನು ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂದರೆ ಡೈರೆಕ್ಟ್ರಿಗೆ ಪಾರ್ಶಾಲಿಟಿ ಮಾಡ್ದಂಗೆ ಆಗುತ್ತೆ, ಡೈರೆಕ್ಟರ್ ಬೇಜಾರಾಗುತ್ತೆ. ಹಂಗಂದ್ರೆ ಆ ಸೀನ್ ಚೆನ್ನಾಗಿಲ್ವಾ ಅಂತ. ಹೌದು, ಬಟ್ ತುಂಬ ಮನಸ್ಸಿಗೆ ಟಚ್ ಆಗಿದ್ದೆ ಅಂದರೆ ಇಂಟರ್ವೆಲ್ ಬ್ಲಾಕ್. ಆ ಮಗು ಮನಸ್ಸಲ್ಲಿ ಯಾವಾಗಲೂ ಅವ್ರ ತಂದೆ ಅದನ್ನು ಮರೆಯೋಕ್ಕೆ ಆಗಲ್ಲ ಅಂತ ನನಗೆ ಕಾಣಿಸುತ್ತೆ. ಅಲ್ಲಿ ನಮ್ಮ DOP ಅವ್ರಿಗೆ ಕೂಡ ಕ್ರೆಡಿಟ್ ಕೊಡಬೇಕಾಗುತ್ತೆ. ಯಾಕಂದರೆ ನೀವು ಆ ಥರ ಅದನ್ನು ತೋರಿಸಿದ್ದೀರಾ. ನೀವು ತುಂಬ ಸಂತೋಷ. ಈ ಚಿತ್ರದ ಗೆಲುವಿಗೆ ನೀವು ಕಾರಣ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಭಿಮಾನಿಗಳು ಎಷ್ಟು ಕಾಯ್ತಾ ಇದ್ರೋ ಅಷ್ಟಕ್ಕಿಂತ ಹೆಚ್ಚಿನ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ. ಯಾಕಂದರೆ ಆ ಕಾಯುವಿಕೆಗೆ ಒಂದು ಅರ್ಥ ಬರಬೇಕಂತಂದರೆ ಅದು ಕಬ್ಬಣನ ಕಾಯಿಸಿ ಅದನ್ನು ಸರಿಯಾಗಿ ಹದ ಮಾಡಿ ಅದು ಕೈ ಸೇರಬೇಕು. ಅಷ್ಟು ವರ್ಷಗಳ ಒಂದು ಪರಿಶ್ರಮ. ಇವತ್ತು ಭೈರತಿ ರಣಗಲ್ನ ಸಕ್ಸಸ್. ಫಸ್ಟ್ ಆಫ್ ಆಲ್ ಹ್ಯೂಜ್ 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 ಕಂಗ್ರ್ಯಾಚುಲೇಷನ್ ಸರ್. ಸೊ ಫಸ್ಟು ನಿಮ್ಮ ಮಾತು ಸರ್, ಈ ಖುಷಿ ಸಂದರ್ಭದಲ್ಲಿ ನಿಮ್ಮ ಮಾತು. ಎಲ್ರಿಗೂ ನಮಸ್ಕಾರ. ನನಗೆ ಮೇಡಮ್ನು ಸರ್ ನಿಲ್ಲಿಸ್ಬಿಟ್ಟು ಲಾಕ್ ಮಾಡಿದ್ದಾರೆ ಇಲ್ಲಿ. ಏನು ಮಾತಾಡೋದು ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾನ ಡೇ ಒನ್ನಿಂದ ಪೂಜೆಯಿಂದ ಇಲ್ಲಿವರೆಗೂ ಸಕ್ಸಸ್ವರೆಗೂ ಹಂತವಾಗಿ ನೀವು ಅದನ್ನು ತಗೊಂಬಂದಿರೋದು ತುಂಬ ಥ್ಯಾಂಕ್ಸ್ ಮೀಡಿಯಾದವ್ರಿಗೆ. ಸೊ ಈ ಸಿನಿಮಾ ಫಸ್ಟು ಮಫ್ತಿ ಹಿಟ್ ಆದಾಗ ಸಿನಿಮಾ ರಣಗಲ್ ಅಂತ ಸಿನಿಮಾ ಮಾಡಲೇಬೇಕು ಅಂತ ಫಿಕ್ಸ್ ಆಗಿದ್ದು ಶಿವಣ್ಣನ ಫ್ಯಾನ್ಸು. ಸೊ ಶಿವಣ್ಣನ ಫ್ಯಾನ್ಸ್ಗೆ ಫಸ್ಟ್ ಕ್ರೆಡಿಟ್ ಹೋಗಬೇಕು. ಸೊ ರಣಗಲ್ ಅನ್ನೋ ಟೈಟ್ಲನ್ನ ಶ್ರೀಕಾಂತ್ ಸರು ರಿಜಿಸ್ಟರ್ ಮಾಡಿಸಿದ್ರು. ಸೊ ಈ ಸಿನಿಮಾ ಆಗಲೇಬೇಕು ಅಂತ. ಕಾರಣಾಂತರಗಳಿಂದ ಅದು ಮುಂದೆ ಹೋಗಿ ಒಂದು ಟೈಮ್ ಬಂತು. ಸೊ ಲೇಟಾಗಿ ಬಂದ್ರೂ ಸ್ವಲ್ಪ ಸೌಂಡಾಗೆ ಮಾಡ್ಕೊಂಡು ಬಂದಿದೆ. ಸೊ ಖುಷಿ ಆಗುತ್ತೆ. ಸೊ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಶಿವಣ್ಣ ಫ್ಯಾನ್ಸ್, ಮೀಡಿಯಾ. ಸೊ ಶಿವಣ್ಣ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಆಪರ್ಚುನಿಟಿ. ಮೇಡಮ್, ಥ್ಯಾಂಕ್ ಯು ಮೇಡಮ್. ಕರೆದು ಮಫ್ತಿ ಹಿಟ್ ಆದಮೇಲೆ ಈ ಸಿನಿಮಾ ನೀವು ಮಾಡಲೇಬೇಕು ಅಂತ ಅವತ್ತೇ ಅಡ್ವಾನ್ಸ್ ಕೊಟ್ಟಿದ್ರು. ತುಂಬ ಖುಷಿ ಆಯಿತು. ಸೊ ಅಂದರೆ ದೊಡ್ಡ ಮನೆಯವ್ರು ಕರೆದು ಈ ಸಿನಿಮಾ ಮಾಡಬೇಕು ಅಂತ ಒಂದು ಹೊಸ ನಿರ್ದೇಶಕನಿಗೆ ಒಂದು ಆಪರ್ಚುನಿಟಿ ಕೊಡೋದು ಅದು ಅದೃಷ್ಟ. ಆ್ಯಂಡ್ ಶಿವಣ್ಣನ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫಸ್ಟು ಈ ಕಾರ್ಯಕ್ರಮಕ್ಕೆ ನಮ್ಮ ರವಿ ಬಸೂರವರು ಬರೋಕ್ಕಾಗಲಿಲ್ಲ. ಯಾವುದೋ ಒಂದು ಮ್ಯೂಸಿಕ್ ಔಟ್ ತೆಗಿತಾ ಇದ್ದಾರೆ. ಸೊ ಅವರು ಒಂದು ಮ್ಯೂಸಿಕ್ಕು ಈ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿದೆ. ಮಫ್ತಿನೂ ಅಷ್ಟೇ ಒಂದು ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೈ ಕ್ಯಾಮ್ರಾಮನ್ ನವೀನ್ ಕುಮಾರ್ ಅವ್ರಿಗೆ ಈಚ್ ಆ್ಯಂಡ್ ಎವ್ರಿ ಫ್ರೇಮ್ ತುಂಬ ಅಂದರೆ ಅವ್ರದ್ದು ನಂದು ಹೆಂಗಿರುತ್ತೆ ಅಂದರೆ ಸೆಟ್ಟಲ್ಲಿ ಜಗಳ ಆಡ್ತಾ ಇರ್ತೀವಿ, ಒಂದು ಮೈಂಡ್ ಸೆಟ್ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಶಿವಣ್ಣಗೂ ಗೊತ್ತು ಆ ಹೀಟ್ ಕ್ಯಾರಿ ಆಗ್ತಾ ಇರುತ್ತೆ. ಬಟ್ ಔಟ್ಪುಟ್ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಥ್ಯಾಂಕ್ ಯು ನವೀನ್ ಸರ್. ಆ್ಯಂಡ್ ಮೈ ಆರ್ಟ್ ಡೈರೆಕ್ಟರ್ ಗುಣಾ ಸರ್ ತುಂಬ ಚೆನ್ನಾಗಿ ಸೆಟ್ ಹಾಕಿಕೊಟ್ರು. ಇವತ್ತು ನಮ್ಮ ನಾಯಕಿ ನಟಿ ರುಕ್ಮಿಣಿ ವಸಂತ್ ಅವ್ರು ಬರೋಕ್ಕಾಗಲಿಲ್ಲ. ಅವ್ರಿಗೂ ನಮ್ಮ ಸಕ್ಸಸ್ ಮೀಟ್ ಕಡೆಯಿಂದ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಇಡೀ ಆರ್ಟಿಸ್ಟ್ಗಳಿಗೆ ಅವಿನಾಶ್ ಸರ್, ರಾಹುಲ್ ಬೋಸ್ ಸರ್, ಛಾಯಾ ಸಿಂಗ್ ಮೇಡಮ್, ಶಬೀರ್ ಅವರು, ಸಿಂಗಾ ಸರ್, ಮಧು ಸರ್ ಆ್ಯಂಡ್ ಪ್ರತಾಪ್ ಸರ್, ಗೋಪಾಲ್ ದೇಶಪಾಂಡೆ ಸರ್, ಈ ಥರ ತುಂಬ ಜನ, ನಮ್ಮ ಶಬರಿ ಇಲ್ಲ ಸರ್, ಮೇಡಮ್ ಬಗ್ಗೆ ಹೇಳಿದೆ. ಸೊ ಎಲ್ಲ ಆರ್ಟಿಸ್ಟ್ಗಳಿಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಶ್ರೀಕಾಂತ್ ಸರು ಪ್ರತಿ ಸಲ ಈ ಸಿನಿಮಾ ಆಗಬೇಕು ಅಂತ ತುಂಬ ಫೋನ್ ಕಾಲ್ ಮೇಲೆ ಮಾತಾಡಿ ನಾನು ಮಾಡಬೇಕು ಅಂತ ಕೂತಿದ್ರು. ಬಟ್ ಶಿವಣ್ಣ ಬಿಟ್ಟಿಲ್ಲ ಶ್ರೀಕಾಂತ್ ಸರ್ಗೆ, ಇಲ್ಲಮ್ಮ ನಾನು ಮಾಡಬೇಕು ಅಂತ. ಆ್ಯಂಡ್ ಸುಧಿ ಸರ್, ನಾಗಿ ಸರ್, ಕುಮಾರ್ ಸರ್, ತುಂಬ ಜನ ಸಪೋರ್ಟ್ ಇತ್ತು ಬ್ಯಾಕ್ ಎಂಡಲ್ಲಿ. ಇಲ್ಲ ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಜಗದೀಶ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಈ ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡಿದ್ದಕ್ಕೆ. ಆ್ಯಂಡ್ ಶೇಖರ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್
ಅಣ್ಣನ ಬಗ್ಗೆ ಮಾತಾಡ್ಬಿಟ್ಟು ನನ್ನ ಡೈರೆಕ್ಷನ್ ಟೀಮ್ ಬಗ್ಗೆ ಮಾತಾಡ್ತೀನಿ. ಸೊ ಅಣ್ಣ, ಸೊ ಎಲ್ಲರೂ ಭೈರತಿ ರಣಗಳನ್ನ ಇಷ್ಟೊಂದು ಇಷ್ಟಪಟ್ಟಿದ್ದೀರಾ. ಸೊ ಮೋರ್ ದ್ಯಾನ್ ರೈಟಿಂಗ್, ಒಂದು ಪಾತ್ರ ಬರೆದ್ರೆ ಅದಕ್ಕೆ ತೂಕ ಬರೋದು ಅದನ್ನು ಯಾರು ಮಾಡ್ತಾರೆ ಅಂತ. ಸೊ ಶಿವಣ್ಣ ಹಾಕಿರೋ ಕಾಸ್ಟ್ಯೂಮು ಇವತ್ತು ಚಿಕ್ಕ ಚಿಕ್ಕ ಮಕ್ಕಳು ಆ ಫಾರಿನಲ್ಲಿ ಧನಂಜಯ್ ಸಾರು ತುಂಬ ಜನ ಬ್ಲ್ಯಾಕ್ ಕಾಸ್ಟ್ಯೂಮ್ ಹಾಕೊಂಡಾಗ ಖುಷಿ ಆಗುತ್ತೆ. ಅಂದರೆ ಯಾರು ಹಾಕ್ತಾರೆ ಅದು ತುಂಬ ಇಂಪಾರ್ಟೆಂಟು. ಅಲ್ಲಿಂದ ಬ್ರ್ಯಾಂಡ್ ಶುರು ಆಗುತ್ತೆ. ಅದು ಶಿವಣ್ಣ ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ, ರಣಗಲ್ ಅನ್ನೋ ಬ್ರ್ಯಾಂಡು. ಥ್ಯಾಂಕ್ ಯು ಶಿವಣ್ಣ. ಶಿವಣ್ಣ ಇಂಟರ್ವಲ್ ಬ್ಲಾಕಲ್ಲಿ ಒಂದು 3/4 kg ರಾಡ್ ಕಬ್ಬನ ಎತ್ತಾರೆ. ಆ 3/4 kg ಇವತ್ತು 1000 kg ತೂಕನ ಕೊಟ್ಟಿದೆ ಇಂಟರ್ವಲ್ ಬ್ಲಾಕು. ಸೊ ಖುಷಿ ಆಗುತ್ತೆ. ಆ ಕಣ್ಣಲ್ಲಿ ಪವರು, ಕೂತಿರೋ ಚೇರು, ಎಲ್ಲದಕ್ಕೂ ಒಂದು ವ್ಯಾಲ್ಯೂ ಬರುತ್ತೆ. ಯಾವತ್ತು ಯಾರು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟು. ಆ ಪಾತ್ರನ ಶಿವಣ್ಣ ಅದನ್ನ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ಹೊಸ ನಿರ್ದೇಶಕ ಆ ಶಿವಣ್ಣನ ಗ್ರೇಟ್ನೆಸ್ ಏನಂದ್ರೆ ಯಾರು ಅವ್ನು ಹೊಸಬಾನ ಅಳಬಾನ ಏನೂ ಕೇಳಲ್ಲ. ಅವನೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನು ಕೊಡಬೇಕು. ಆ ಸ್ಪಾಟಲ್ಲಿ ಸ್ವಲ್ಪ ಹೀಟಲ್ಲಿ ಏನೋ ಒಂದು ಅಂದ್ಬಿಟ್ರು ಇಮಿಡಿಯೇಟ್ ಆಗಿ ಅದನ್ನ 10 ಸೆಕೆಂಡಲ್ಲಿ ಮರ್ದ್ಬಿಟ್ಟು ಇಲ್ಲ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ಅದನ್ನ ಅವ್ನು ಕೊಡಬೇಕು, ನ್ಯಾಯ ಒದಗಿಸ್ಬೇಕು ಅಂತ ಒದ್ದಾಡ್ತಾರೆ. ಥ್ಯಾಂಕ್ ಯು ಶಿವಣ್ಣ, ಒಂದು ಹಗ್ ಮಾಡ್ಕೊತೀನಿ ಅದಕ್ಕೆ. ಇವತ್ತು ಇಷ್ಟು ಪಾತ್ರ ಹೆಸರು ಬರೋಕ್ಕೆ ಒನ್ ಅಂಡ್ ಓನ್ಲಿ ಶಿವಣ್ಣ ಕಾರಣ. ಥ್ಯಾಂಕ್ ಯು ವೆರಿ ಮಚ್ ಶಿವಣ್ಣ. ಆ್ಯಂಡ್ ಅಣ್ಣ, ನಿಮ್ಮ ಪರ್ಮಿಷನಿಂದ ನನ್ನ ಟೀಮ್ನ ಕರ್ಬಿಡ್ತೀನಿ ಅಣ್ಣ. ಮೈ ಡೈರೆಕ್ಷನ್ ಟೀಮ್ ಪ್ಲೀಸ್ ಕಮ್. ವೀರು, ನರ್ತನ್ ಸರ್, ನೀವು ನಿಮ್ಮ ಟೀಮ್ನ ಕರೆಯೋಕ್ಕಿಂತ ಮುಂಚೆ ಈಗ ಭೈರತಿ ರಣಗಲ್ ಸಕ್ಸಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಡೌಟೇ ಇರಲಿಲ್ಲ, ಆಶ್ಚರ್ಯ ಇರಲಿಲ್ಲ. ಆದರೆ ನೀವೆಲ್ಲರೂ ಆಶ್ಚರ್ಯ ಪಡೆಯುವಂತಹ ವಿಷಯ ಒಂದಿಲ್ಲಿ ನಡೆಯುತ್ತೆ ಸರ್. ಫಸ್ಟ್ ಟೈಮ್ ನನ್ನ ಹತ್ರ ನಮ್ಮ DOP ರಿಕ್ವೆಸ್ಟ್ ಮಾಡ್ತಿದ್ದಾರೆ, ನನ್ನ ಕರೀರಿ, ನಾನು ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಪ್ಲೀಸ್ ನಮ್ಮ ನವೀನ್ ಸರ್ ದಯವಿಟ್ಟು ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಡಿಟರ್ ಆಕಾಶ್ ಬನ್ನಿ. ಚಿಕ್ಕು ಸೋಲಮನ್, ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟ್ ಬನ್ನಿ. ಗುಣ ಸರ್ ಪ್ಲೀಸ್ ಕಮ್. ಬಂತು ಬೇಗ. ನಿಕ್ಕು ವಾ ವಾ ವಾ. ಪ್ರಶಾಂತ್, ಇವರೊಬ್ಬರೇ ಪಾಪ ಫೋಟೋಗೆ ರೆಡಿಯಾಗಿ ಬಂದವ್ರು ನೋಡಿ. ಸೊ ಇದೆಲ್ಲ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟು. ಸೊ ತುಂಬ ಕಷ್ಟಪಟ್ಟಿದ್ದಾರೆ. ಅವ್ರಿಗೊಂದು ಚಪ್ಪಾಳಿ ತಟ್ಟಿ. ಆ ಕಡೆಯಿಂದ ಪ್ರೇಮು ಸ್ಟೋರಿ ಬೋರ್ಡು, ಪ್ರಶಾಂತು, ಭೀಮ್, ಶ್ರೀಧರ್, ವೇದಿಕ್, ಸೋಲೋಮನ್, ಆಕಾಶ್ ಎಡಿಟರು. ಕುಳ್ಳಕ್ಕಿದ್ದಾನೆ ಬಟ್ ಚೆನ್ನಾಗಿ ಮಾಡ್ತಾನೆ ಕೆಲಸ. ಕೈ ಇತ್ತು ಆಕಾಶ್ ಎಡಿಟರ್. ಸೊ ಪ್ರಶಾಂತು ನನ್ನನ್ನು ಶಿವಣ್ಣ ಏನಾದರೂ ಏನಮ್ಮ ಅದು ಇದು ಅಂತ ಬೈಬೇಕು ಅನ್ಕೊಂಡ್ರೆ ಫಸ್ಟ್ ಲಾಕ್ ಆಗೋ ಶಿವಣ್ಣ ಪ್ರಶಾಂತ್. ಸೊ ನನ್ನ ಬಿಹಾಫ್ ಆಫ್ ನನ್ನಿಂದ ತುಂಬ ಸಲ ಲಾಕ್ ಆಗಿದ್ದಾರೆ. ಥ್ಯಾಂಕ್ ಯು ಪ್ರಶಾಂತ್. ಆ್ಯಂಡ್ ವೀರು ಸೋಲ್ಜರ್ ಥರ ಕೆಲಸ ಮಾಡ್ತಾರೆ. ಸೂಪರ್ ವೀರು, ವೆರಿ ಗುಡ್. ಆ್ಯಂಡ್ ಪಾಟೀಲ್ ಆಲ್ರೆಡಿ 2 ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ, ರಿಲೀಸ್ ಆಗಬೇಕು. ಆಲ್ ದ ವೆರಿ ಬೆಸ್ಟ್ ಪಾಟೀಲ್. ಆ್ಯಂಡ್ ನವೀನ್ ಕುಮಾರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ನನ್ನ ಕ್ಲಾಸ್ಮೇಟು. ಸೊ ಐ ಥಿಂಕ್ ಎಲ್ಲರ ಹೆಸರು ಹೇಳಿದೆ ಅನ್ಕೊಂತೀವಿ. ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನರ್ತನ್ ಸರ್, ನಮ್ಮ DOP ಮಾತಾಡ್ತಾರೆ. ಆ್ಯಕ್ಚುಲಿ ನಾನು ಮಾತಾಡಲ್ಲ, ಕರಿಬೇಡಿ ಅಂತ ಹೇಳಿದೆ. ಸುಮ್ಮನೆ ರೀ ಸರ್, ಈಗ ಹೇಳಿದ್ರೆ ನನ್ನ ಹಿಂಗೆ ಕರೀರಿ ಅಂತ ಹೇಳಿ. ಮಾತಾಡಲ್ಲ, ಕರೆದ್ಬಿಡಿ ಅಂತ. ಓಕೆ, ಶಿವನ ತಿರ್ಗಾ ಅಗೇನ್ 1 man ಶೋ. ಗೀತಕ್ಕ ಏಂಜಲ್ಸ್ ಫಾರ್ ಎವರ್. ಆ್ಯಕ್ಚುಲಿ ಶಿವನ ಕಣ್ಣಿಗೂ ನನಗೂ ಒಂದು ಬಾಂಡಿಂಗ್ ಇದೆ. ಏನು ಸರ್? ಫ್ರಮ್ ಕಬೀರಾ ಟು ಭೈರತಿ ರಣಗಲ್ ಎವ್ರಿ ಶೂಟಿಂಗ್ ಸ್ಪಾಟಲ್ಲಿ ಬಂದು PT ಸರ್ ಥರ ಕೂತ್ಕೊಳ್ತಾರೆ ಸಾರು. ಸೊ ಈ ಥರ ಇದೇ ಥರ ನಮ್ಮನ್ನು ನೋಡ್ತಾ ಇರೋದು ನಮಗೆ ಕಂಫರ್ಟಬಲ್ ಇರಲ್ಲ ಕೆಲಸ ಮಾಡೋದು. ಸೊ ನಾನು ನರ್ತನೂ ಒಂದು ಪ್ಲಾನ್ ಮಾಡಿರೋದು, 2 ಗ್ಲಾಸು ತಗೊಂಡ್ರೆ ನಮ್ಮ ರಿಯಾಕ್ಷನ್ ಅವ್ರಿಗೆ ಗೊತ್ತಾಗಬಾರ್ದು. ಅದ್ರ ಇದ್ರೂ ಅವ್ರು ಕಂಡುಹಿಡಿತಾ ಇರ್ತಾರೆ. ನಮಗೆ ಪ್ರತಿ ಫ್ರೇಮಲ್ಲಿ ನಾವು ನೋಡ್ಬಿಟ್ಟು ನೋಡಿದ್ರೆ ನಮ್ಮನ್ನೇ ನೋಡ್ತಾ ಇರ್ತಾರೆ. ಸೊ ಅವ್ರು ಯಾಕೆ ನೋಡಿದ್ರು ಅಂತ ಗೊತ್ತಿಲ್ಲ, ಆದರೆ ಈಗ ಗೊತ್ತಾಯ್ತು. ಕಬೀರಾಯಿಂದ ಮಫ್ಟಿಯಿಂದ ನೋಡಿ ಆ ಕಣ್ಣು ನಾನು ಇಲ್ಲಿ ಸ್ಟೇಜಲ್ಲಿ ಬಂದು ಐ ಆಮ್ ಬ್ಲೆಸ್. ಶಿವನ ಲವ್ ಯು. ಒಂದು ರಿಕ್ವೆಸ್ಟ್, ಶಿವನ ನಮ್ಮನ್ನು ಹೆಂಗೆ ಬೈತಾರಂತ ಒಂದ್ಸತಿ ಸ್ಟೇಜಲ್ಲಿ ಅವ್ರು ಇಲ್ಲ ಅದೆಲ್ಲರಿಗೂ ಕಾಣಬೇಕು.
ಅಲ್ಲ ಅಣ್ಣ ಜನ ಬಂದು ನಿಮ್ನ ಒಂದ್ಸಲಿ ಹಗ್ ಮಾಡ್ಬೇಕು ಅಂತೆಲ್ಲ ಕೇಳ್ತಾರೆ, ಇವರು ಬೈಬೇಕು ಅಂತ ಕೇಳ್ತಾ ಇದಾರೆ. ಅಣ್ಣ ಸ್ವಲ್ಪ ಪ್ರೀತಿಯಿಂದ ಬೈರಿ ಅಣ್ಣ, ಪರವಾಗಿಲ್ಲ ಅಣ್ಣ. ನೀವ್ ತೋರಿಸ್ತೀರಾ ಸರ್? ಇಲ್ಲ, ಆಕ್ಚುಲಿ ನಾನು ತುಂಬಾ ನನ್ನ ವೈಫ್ ಹತ್ರ ಬೈಸ್ಕೊಂಡಿರೋದು ಆದ್ಮೇಲೆ ಶಿವನ ಹತ್ರನೇ ಅವ್ರಿಗೆ ಹೆಂಡತಿ ಬೈದಾಗ್ಲೂ ಖುಷಿ ಆಗ್ತಿರ್ಲಿಲ್ಲ ಅಣ್ಣ. ನೀವು ಪ್ರೀತಿಯಿಂದ ಬೈದು PT ಮಾಸ್ಟರ್ ತರ ಚೇರಲ್ಲಿ ಕೂತ್ಕೊಂಡು ಕೊಡೋಂಥ ಲುಕ್ಗೆ ಅವ್ರು ನಿಜವಾಗ್ಲೂ ಖುಷಿ ಪಟ್ಟಿದ್ದಾರೆ ಇವತ್ತು. ಸೊ ದಿಸ್ ಇಸ್ ದ ಎಂಟೈರ್ ಭೈರತಿ ರಣಗಲ್ ಸಕ್ಸಸ್ ಹಿಂದೆ ಇರೋಂಥ ಒಂದು ದೊಡ್ಡ ಶಕ್ತಿ. ನಿಜವಾಗ್ಲೂ ನಾವೆಲ್ಲ ಇವರಿಗೆ ಕ್ಲಾಪ್ ಮಾಡಲೇಬೇಕು. ಅಣ್ಣ ಮಾತಾಡೋಕ್ಕಿಂತ ಮುಂಚೆ ಅವ್ರು ಹೇಳ್ದಂಗೆ ನೀವು ಹಂಗೆ ಕುತ್ಕೊಂಡು ಏನು ಲುಕ್ ಕೊಡ್ತಿರಲ್ಲ ಅಣ್ಣ, ಅಣ್ಣ ಒಂದು ಚೇರ್ ಹಾಕ್ತೀವಿ, ನೀವು ಅದೇ ತರ ಕುತ್ಕೊಂಡ್ರೆ ಒಂದು ಫೋಟೋ ತಗೊಂಡ್ಬಿಡೋಣ ಅಂತ ಹೇಳಿ. ಚೇರ್ ಕೊಡಿ ಒಂದೇ ಒಂದು ಫೋಟೋ ಅಣ್ಣ, ಅಷ್ಟೇ ಒಂದು ಫೋಟೋ ಮಾತ್ರ. ಬೈಬಿಡಿ ಅಣ್ಣ, ನೀವು ಕುತ್ಕೊಂಡು ಒಂದು ಲುಕ್ ಕೊಡಿ ಅಣ್ಣ, ಫೋಟೋ ತಗೊಂಡ್ಬಿಡ್ತೀವಿ. ಹಂಗೆ ಎಲ್ಲ ಬನ್ನಿ ನಮ್ಮ ಟೀಮು. ಲಾಂಗ್ ಒಂದು ಅದೇ ಲಾಂಗು ಅಣ್ಣ, ಅದು ಅಣ್ಣ ಭೈರತಿ ರಣಗಲ್ ಲುಕ್ ಅಣ್ಣ, ಅದಣ್ಣ. ಸ್ವಾಮಿ ಹಂಗಂದ್ರೆ ನೀವು ಇಲ್ಲಿ ನಿಂತ್ಕೊಂಡ್ಬಿಡಿ, ಬರಲ್ವೇ? ಅವರು ಹೌದು. ಅದು ಅವ್ರು ಹಂಗೆ ಕರಿತಿದ್ರು. ಯಾರು ನರ್ತನ DOP? DOP ಹೆಸರಿಲ್ವನೇ? ನಾವು ಪ್ರೀತಿಯಿಂದ ನವೀನ್ ಅಂತ ಕರೀತೀವಿ. ನವೀನ್ ಅಂತ ಕರೀರಿ, ಏನ್ರಿ DOP ಅಂತ ಏನ್ ನವೀನ್ ನಿಮ್ಗೆ ನಿಮ್ಮ ಹೆಸರಿಲ್ವಾ ಅಂತ ಕೇಳಿದ್ರೆ, ನೋಡಿ ಸರ್ ಏನ್ ಮಾಡಿ ಸರ್ ನಾನು ಹೇಳ್ತೀನಿ, ಇದು ಓಕೆನಾ ಸರಿನಾ ನೀನು ಹೇಳಪ್ಪ ಅವಲ್ಲಿ. ಅವಾಗ ಸರ್ ಸರ್ ಎಲ್ಲ ಅವರು ಅದೇ ಅಂಡರ್ಸ್ಟ್ಯಾಂಡಿಂಗ್, ಅದೇ ಅಂಡರ್ಸ್ಟ್ಯಾಂಡಿಂಗು. ಸಿಕ್ತಾ ಫೋಟೋ? ಮೋಕ್ಷೇಂದ್ರ ಅದೇ ಯಾವಾಗಲೂ ಲೇಟ್ ಅಣ್ಣ. ಹೌದಣ್ಣ. ಥ್ಯಾಂಕ್ ಯು ದ ಎಂಟೈರ್ ಟೀಮ್, ಥ್ಯಾಂಕ್ ಯು ಸೋ ಮಚ್. ಈಗ ಭೈರತಿ ರಣಗಲ್ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕೆ ದ ಭೈರತಿ ರಣಗಲ್ ಇಸ್ ಹಿಯರ್. ಅಣ್ಣ, ನಿಮ್ಮ ಅಭಿಮಾನಿಗಳಿಗೆ ಈ ಸಕ್ಸಸ್ ಬಗ್ಗೆ ಒಂದು ಖುಷಿಯಾಗಿ ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಎಲ್ಲ ಅಭಿಮಾನಿ ದೇವರುಗಳಿಗೆ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಇವತ್ತು ಭೈರತಿ ರಣಗಲ್ನ ಏನು ಇಷ್ಟು ಮಟ್ಟಿಗೊಂದು ಎಲ್ಲರೂ ಹೇಳ್ದಂಗೆ ಬ್ಲಾಕ್ ಬಸ್ಟ್ ಅಂತ ಮಾಡಿದ್ದೀರಾ. ಅದು ಕಾರಣಕರ್ತರೆ ನೀವು. ಅಂದರೆ ನೀವು ಪ್ರೀತಿಸಿದ್ದೀರಾ, ಅನುಭವಿಸಿದ್ದೀರಾ. ಅನುಭವನ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಷ್ಟೋ ಸ್ನೇಹಿತರ ಮೂಲಕ. ಎಸ್ಪೆಷಲಿ ಐ ಥಿಂಕ್ ನಮಗೆ ಸುದಿ, ಶ್ರೀಕಾಂತ್ ಹಾಗೂ ಈ ಪುನೀತ್, ಈ 3 ಜನ ತಲೆ ತಿನ್ಬಿಟ್ಟಿದ್ದೀನಿ ಅವ್ರು ಫೋನ್ ಮಾಡಿ. ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಅಂತ ಗೊತ್ತಿಲ್ಲ. ಬೈದು ನಂಗೆ ಚಿಂತನೆ ಮಾಡೋದೇ ಹಂಗೆ, ಯಾಕಂದರೆ ನಾ ಇರೋದೇ ಹಂಗೆ ಅಂತ ಅವ್ರಿಗೂ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ದೀವಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡದೇ ಇರೋನು ಯಾವತ್ತೂ ಡೈಲಿ ನೋಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ಅದು ಏನು ಮಾಡೋದು ಗೊತ್ತಾಯ್ತು. ಬಿಕಾಸ್ ಎಲ್ಲಾದ್ರೂ ಅವರ ಪ್ರಶಂಸೆ ಇರ್ಬೋದು, ಎಲ್ಲಾದ್ರೂ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ. ಯಾಕಂದರೆ DKDಲಿ ಯಾವಾಗ ಹೇಳ್ತೀನಿ ವಕಾವ್ ಅಂತ ಇದು ವಕಾವ್ ಆಯಿತು. ಅದಕ್ಕೆ ಕಾರಣ ನೀವೆಲ್ಲರೂ. ಐ ಥಿಂಕ್ ಐ ಶುಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಅದು ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ ವೇದ ಆದಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ನೀವೆಲ್ಲ ಹೆಸರು ಕೊಟ್ಟಿದ್ದಕ್ಕೆ ಪಾಪ ಬಾಯಾರಿಕೆಯಿಂದ ಅವ್ರು ಹೇಳಿದ್ರು, ಪ್ರತಾಪ್ ಅವರು ಹ್ಯಾಟ್ರಿಕ್, ಪ್ರತಾಪ್ ಹೇಳಿದ ಮಧು ಅವರು ಹೇಳಿದ್ರು ಅದು ಹ್ಯಾಟ್ರಿಕ್ ಆಗುತ್ತೆ ಅಂತ. ಹ್ಯಾಟ್ರಿಕ್ ಆಗಲಿ ಅಂತ ನಾನು ನಿಮ್ಮಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ, ಅದು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಐ ಥಿಂಕ್ ಆಗುತ್ತೆ. ಯಾಕಂದರೆ ಪ್ರತಿ ಒಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ಅಂತಿದ್ದೆ. ಅವಾಗ ಅದು ಹೆಣ್ಣು ಮಕ್ಕಳಿಗಾಗೆ ಚಿತ್ರ ಮಾಡಿದ್ರು ಶಿವಣ್ಣ ಅಂತ ಹೇಳಿದ್ರು ವೇದ ಅಲ್ಲಿ. ಈ ಸಿನಿಮಾ ಭೈರತಿ ರಣಗಲ್ನ ನಾವು ಏನು ಮಫ್ತಿಲಿ ನೀವು ಪ್ರೀತಿಸಂಥ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿಲಿ ನೀವು ಭೈರತಿ ರಣಗಲ್ನ ಇಷ್ಟಪಟ್ಟಿದ್ದೀರಿ. ಆದರೆ ಈ ಭೈರತಿ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ A ಫಾರ್ ಆನಂದ್. ಖಂಡಿತ ಏನು ಆನಂದ 1986 ನೀವು ಆನಂದ ಕೊಡ್ತೋ ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ವಿ 3ನೇ ಚಿತ್ರ. ಸೊ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು ಫಸ್ಟು. ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ತಿರ್ತಾರ ಕ್ಯಾಮ್ರಾದವರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ. ಎಷ್ಟೊತ್ತಿಗೆ ಫೋನು ಮಾಡ್ತೀನಿ, ಬಟ್ ನಾವು ಬೈದ್ರು ಪಾಪ ಅವರು ಇದನ್ನು ತಗೊಳ್ತಾರೆ. ನನಗೇನು ಯಾತಿಗೆ ಬೈತಾರೆ, ನಮಗೆ ಭಯ ಒಂದು ಸಿನ್ಸಿಯಾರಿಟಿ. ಯಾಕಂದರೆ ದುಡ್ಡು ಹೋಗುತ್ತೆ, ಎಲ್ಲ ಕೆಲವು ಸಿಗುತ್ತೆ ದುಡ್ಡು, ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ. ಬಂದಾಗ ಅದನ್ನ ಕಣ್ಣಿಗೆ ಒತ್ಕೋಬೇಕು, ಸುಮ್ಮನೆ ಎತ್ತು ಬಿಸಾಕೋದಲ್ಲ ಅಲ್ವಾ. ನಾವು ಅದಕ್ಕೆ ಅದು ಭಯ ಪಡ್ತೀವಿ ಹೊರತು ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ. ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗಲಿ ಅಂತ ಹೇಳ್ತೀವಿ ಹೊರತು ಇನ್ನೇನಿಲ್ಲ. ಬಟ್ ಅವ್ರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ.
ಏನೇ ಬೈದ್ರೂ ಮನಸ್ಸಲ್ಲಿ ಇಟ್ಕೊಳ್ತೀನಿ, ತಿರ್ಗಾ ನೆಕ್ಸ್ಟ್ ಮೂಮೆಂಟ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾ ಅಲ್ಲಿ ಸಾರಿ ಕೇಳ್ದಿರ್ಬೋದು, ಇಲ್ಲಿ ಎಲ್ಲರ ಮುಂದೆ ಐ ಆಮ್ ಸಾರಿ, ಯಾರಿಗಾರು ಹರ್ಟ್ ಆಗಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ಯಾಕಂದರೆ ನಾನು ಬೈದ್ರೂ ನಾನು ಒಂದು ಪ್ರೀತಿಯಿಂದ ಬೈತೀನಿ. ನವೀನ್ಗೂ ಅಷ್ಟೇ, ಯಾಕಂದ್ರೆ ನವೀನ್ ಬಂದ್ಬಿಟ್ಟು ನಾನು ತುಂಬ ಫೇವ್ರೆಟ್ ಕ್ಯಾಮ್ರಾಮನ್. ಯಾಕಂದರೆ ಕಬೀರಾದಲ್ಲಿ ನಮ್ಮ ಬಾಬು ಅವರು ಬಂದು ಅವ್ರದ್ದು ಒಂದು ತುಣುಕು ತೋರಿಸ್ತಾರೆ. ಅದಾದಮೇಲೆ ನಂಗೆ ತುಂಬ ಅಟ್ರಾಕ್ಟ್ ಆಯಿತು. ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ, ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರ್ಲಿ, ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ದಾರೆ. ಬಟ್ ಆ ಫ್ಲಾಸ್ನು ಅಚ್ಚುಕಡೆ ತೋರಿಸ್ಬಿಟ್ರು ನವೀನ್. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನವೀನೇ ಫಸ್ಟ್ ಹೀರೋ ಆ ಪಿಕ್ಚರ್ಗೆ, ಆಮೇಲೆ ನಾನು ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದರು ನವೀನ್. ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿ ನೀವು ನಿಜವಾಗ್ಲೂ. ಯಾಕಂದರೆ ಇವತ್ತು ತಮಿಳ್ ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ, ನಮ್ಗೆ ಅದು ಹೆಮ್ಮೆ ಅನಿಸುತ್ತೆ. ಅದಕ್ಕಂತ ಕನ್ನಡ ಮರ್ತ್ಬಿಡ್ಬೇಡಿ, ಇಲ್ಲಿ ಅವಾಗವಾಗ ಡೇಟ್ ಕೊಡ್ತಾಯಿರಿ. ಇದ್ರ ಸೀಕ್ವೆಲ್ ಬೇರೆ ಇದೆ, ಓಕೆ ಮರಿಬೇಡಿ. ಮಫ್ತಿ 2 ಅಂತಿದ್ದಾರೆ. ನಾವು ಬೇರೆ ಥರ ಒಂದು ಟೈಟ್ಲ್ ಅನಿಸ್ತೀನಿ, ಅದು ಟೈಟ್ಲ್ ಆದಷ್ಟು ಬೇಗ ನಾನು ಹೇಳ್ತೀನಿ ಏನು ಟೈಟ್ಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟ್ಲ್ ಬರುತ್ತೆ. ಅದಕ್ಕೂ ಒಂದು ಮನಸ್ಸಿಗೆ ಬಂದಿದೆ, ಅದು ಕರೆಕ್ಟಾಗಿ ಕಾಯಿನ್ ಮಾಡಿ ನಾನು ಡೈರೆಕ್ಟ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನರ್ತನ್ ನರ್ತನ್ ತುಂಬ ಅವಾಗವಾಗ ಜಗಳ ಆಡ್ತಾ ಇರ್ತೀವಿ, ಬಟ್ ಆದ್ರೂ ವೆರಿ ಸಿನ್ಸಿಯರ್ ವರ್ಕರ್. ಇವತ್ತು ಇನ್ನೊಂದು ಮಾತಿದೆ, ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಮಿಡೇಷನ್ ಕ್ಲಿಯರೇ ಮಾಡಿಲ್ಲ ಅವ್ರಿಗೆ. ಅದು ಇದುವರೆಗೂ ಒಂದು ಏನು ಕೇಳಿಲ್ಲ. ಅವ್ರು ಬಂದು ಎಷ್ಟು ಕೊಡ್ತೀರಾ ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಯಾರೂ ಹೇಳಿಲ್ಲ ಅದನ್ನ, ನಾನು ಹೇಳ್ತೀನಿ ಇನ್ನೂ ಬ್ಯಾಲೆನ್ಸ್ ಇದೆ ಅವ್ರು ಕೊಡೋಕ್ಕೆ, ಅಷ್ಟೇ ಹೊರತು ಇನ್ನೇನು. ಅವ್ರು ಯಾರು ಇದುವರೆಗೂ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು, ಅದನ್ನು ನಂಗೆ ತುಂಬ ಇಷ್ಟ ಆಯಿತು ನರ್ತನ್ ಅವ್ರು. ಇದರಲ್ಲಿ ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಆತ ದುಡ್ಡಿಗೆ ಆಸೆ ಪಡಲಿಲ್ಲ. ಕೆಲಸ ಏನು ಮಾಡಬೇಕಂತ ಆಸೆ ಪಟ್ಟು ನನಗೆ ಅದಕ್ಕೆ ತುಂಬ ಗೌರವ ಇದೆ, ಹೆಮ್ಮೆ ಇದೆ. ಬಟ್ ನಾನು ಹಂಗೆ ಕಳಿಸೋನಲ್ಲ, ಆ ಥರ ಮಾತ್ರ ಮಾಡಲ್ಲ. ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡಲ್ಲ, ಯಾಕಂದರೆ ಅವ್ರು ಅಷ್ಟು ಒಂದು ಅಭಿಮಾನ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ. ನಾವು ಖಂಡಿತ. ಸೊ ಥ್ಯಾಂಕ್ ಯು ನರ್ತನ್. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ಅವರಲ್ಲ, ಅವಿನಾಶ್ ನಮ್ಮದು ತುಂಬ ಹಳೆ ಸಂಬಂಧ, ಎಷ್ಟು ಸಂಯುಕ್ತ ಪೀರಿಯಡಿಂದ ನಾವು ನೋಡ್ಕೊಂಬರ್ತೀವಿ. ವಿ ಆರ್ ಮೋರ್ ಲೈಕ್ ಬ್ರದರ್ಸ್, ಮೋರ್ ಲೈಕ್ ಎ ಫ್ಯಾಮಿಲಿ. ಯಾಕೆ ನಮ್ಮ ಚಾಮರಾಜನಗರ ಪಕ್ಕದಲ್ಲಿ ಯಳಂದೂರಿನವರು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಗೆ ಒಂದು ಹತ್ತಿರದ ಸಂಬಂಧ. ಸೊ ಯಾವಾಗಲೂ ಅವಿನಾಶ್ ಜೊತೆಲಿ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ ಅವಿನಾಶ್ ಅವ್ರ ಜೊತೆ. ಅವ್ರ ಜೊತೆ ಮಾಡೋಕ್ಕೆ ಇನ್ನೂ ಅವ್ರು ನೋಡಿ ನಮ್ಮನ್ನೆಲ್ಲ ಹೆಂಗಂತೀರ, ಅವ್ರು ಇನ್ನೂ ಹೆಂಗಾಗೆ ಇದ್ದಾರೆ ಅವರು. ಯಾಕಂದರೆ ಅವ್ರ ಮನಸ್ಸು ತುಂಬ ಒಳ್ಳೆ ಮನಸ್ಸು, ಅದಕ್ಕೆ ಅವ್ರು ಅಷ್ಟಿರಾಗಿರೋದು. ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ರೋಸ್ ಅಂತ ಒಂದು ಪಾತ್ರ, ನಂಗೆ ತುಂಬ ಇಷ್ಟವಾದ ಪಾತ್ರ ಅದು. ಇವತ್ತು ತುಂಬ ಎಮೋಷ್ನಲ್ ಆದರು. ಇಟ್ ಟಚ್ ಮೈ ಹಾರ್ಟ್ ಶಬೀರ್. ಆ್ಯಂಡ್ ಯು ವಿಲ್ ಗೋ ಅ ವೆರಿ ಬಿಗ್ ವೇ. you'll just go up and up and up. And we'll be there in your this one, and you will be there in my heart also. And ಮಧು ಗುರುಸ್ವಾಮಿ ಆಗಲಿ, ಥ್ಯಾಂಕ್ ಯು ಮಧು ಅವರೇ, ಥ್ಯಾಂಕ್ ಯು ಪ್ರತಾಪ್. ಆಮೇಲೆ ಇನ್ಯಾರು ನಮ್ಮ ಗೋಪಾಲ್ ದೇಶಪಾಂಡೆ ಪಾಪ ಹಿಂದೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಆ್ಯಂಡ್ ಬಾಬು ಹಿರಣ್ಯ ಅವರ ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಆಮೇಲೆ ಇನ್ನು ಇಬ್ಬರು ಬಂದಿದ್ದಾರೆ, ಒಂದು ನಿಮಿಷ ಅವ್ನು ಸ್ಟೇಜ್ ಕರಿತೀನಿ. ಅವ್ರು ಲಾಯರ್ ಅಪೋಸಿಟ್ ಪಾತ್ರ ಮಾಡಿದ್ರು. ಬನ್ನಿ ಪ್ಲೀಸ್ ಬನ್ನಿ ನೀವು. ಆ್ಯಂಡ್ ಅಜಯ್ ಅಂತ ಒಬ್ಬರು, ನೀವು ಬನ್ನಿ. ಆ್ಯಂಡ್ ಅಜಯ್ ಅಂತ ಒಬ್ಬರು ನಮ್ಮ ವಾಕಿಂಗ್ ಫ್ರೆಂಡ್, ಅವರು ಒಂದು ಸ್ಮಾಲ್ ಪಾತ್ರ ಒಂದು ಮಾಡಿದ್ರು. ಪಾಪ ಅವ್ರು ಎಲ್ಲೂ ನಾವು ಇದು ಹೇಳಲೇ ಇಲ್ಲ. ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ತುಂಬ ಅದ್ಭುತವಾಗಿ ಮಾಡಿದ್ರು. ಇವರು ನಮ್ಮ ಲಾಯರ್ ಪಾತ್ರ ಮಾಡಿದ್ರು. ಸೊ ಇವರಿಬ್ಬರು ಭಾಳ ಚೆನ್ನಾಗಿ ಮಾಡಿದ್ರು. ಈವನ್ ದಟ್ ಪರ್ಸನ್ ಅವ್ರು ಮಾತಾಡಿದ ರೀತಿ ಇರ್ಬೋದು, ಆ ಭಾಷೆ ಇರ್ಬೋದು, ಭಾಳ ಅದ್ಭುತವಾಗಿ ಮಾತಾಡಿದರು. ಬಾಲಚರಣಗಳು ತುಂಬ ಥ್ಯಾಂಕ್ ಯು ಸರ್, ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಜಯ್ ಅಂತ ಫಸ್ಟ್ ಫಿಲಮ್ ಅವ್ರದ್ದು ನಮ್ಮ ಪಿಕ್ಚರ್ ಒಂದು ಏನೋ ಮಾಡಬೇಕಂತ ಆಸೆ ಪಟ್ಟರು, ಒಂದು ಸ್ಮಾಲ್ ಪಾತ್ರ ಮಾಡಿದ್ದಾರೆ. ಸೊ ಅದಕ್ಕೆ ಐ ಜಸ್ಟ್ ವಾಂಟೆಡ್ ಟು ಇಂಟ್ರೊಡ್ಯೂಸ್. ಪಾಪ ಎಲ್ಲನೂ ಕರೆದು ನಾವು ಮಾಡಲಿಲ್ಲ, ನಾವು ಇದ್ರ ಟೈಮ್ಲೂ ಮಾಡಲಿಲ್ಲ, ಯಾಕಂದರೆ ರಿಲೀಸ್ ಇವೆಂಟ್ಲಿ ತುಂಬ ಇದಾಯಿತು. ಸೊ ಸಾರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಬಾಲಚರಣಗಳು. ಆ್ಯಂಡ್ ಅನುಶ್ರೀ ಅವ್ರು ಆ್ಯಸ್ ಇಟ್ ಈಸ್ ಯಾವಾಗಲೂ ನಮ್ಮ ಇದರಲ್ಲಿ ಇದ್ದೇ ಇರ್ತಾರೆ. ಏನು ನಮ್ಮ ಇದಕ್ಕೆಲ್ಲ ಯಾರಕ್ಕೆ ಸ್ಮಾಲ್ ಬಿಗ್ಗೋ ಗೊತ್ತಿಲ್ಲ, ಅದು ಅನುಶ್ರೀ ಅವ್ರು ಇರಬೇಕು ಅಂತ. ಯಾಕಂದರೆ ಅಷ್ಟೊಂದು ಅದ್ಭುತವಾದ ಒಂದು ಮನಸ್ಸು ಅವ್ರಿಗೆ, ಯಾವಾಗಲೂ ಒಳ್ಳೇದನ್ನ ಬಯಸ್ತಾ ಇರ್ತಾರೆ. ಅದಕ್ಕೆ ತುಂಬ ಥ್ಯಾಂಕ್ಸ್ ಅನುಶ್ರೀ ಅವರು. ಆ್ಯಂಡ್ ವರುಣ್ ಅಷ್ಟೇ, ವರುಣ್ಗೂ ತುಂಬ ಥ್ಯಾಂಕ್ಸ್. ಶೇಖರ್ ತುಂಬ ಥ್ಯಾಂಕ್ಸ್. ವಿಜಯ್ ಪ್ರಸಾದ್ ಬಂದಿದ್ದಾರೆ. ಹಾಗೂ ಸಾಕಷ್ಟು ನಮ್ಮ ಮೇಕಪ್ ಮ್ಯಾನ್ ಇರ್ಬೋದು, ಕಾಸ್ಟ್ಯೂಮರ್ಸ್ ಎಲ್ಲರೂ ಇರ್ಬೋದು. ಆಮೇಲೆ ಭರತ್ ಎಕ್ಸ್ಪೆಷಲಿ ಹೇಳ್ದಲ್ಲ ಈ ಥರ ಶಿವಣ್ಣನ ಚೆನ್ನಾಗಿ ತೋರಿಸಿದ್ರಂತ, ಅದಕ್ಕೆ ನಾನು ಕಾರಣ ಅಲ್ಲ, ಅದಕ್ಕೆ ಚೆನ್ನಾಗಿ ನೋಡೋಕ್ಕೆ ಇವ್ರ ವಿಷನ್ ಆ ಥರ ಇದೆ. ನಾನು ನಂಗೆ ತೋರಿಸ್ಬೇಕಂತ ವಿಷನ್ ಹಂಗಿದ್ದಾರೆ. ಕ್ಯಾಮರಾಮನ್ ಚೆನ್ನಾಗಿ ಲೈಟ್ ಮಾಡ್ತಾರೆ, ಒಳ್ಳೆ ಮೇಕಪ್ ಮಾಡ್ತಾರೆ ನಾಣಿಯವರು, ಒಳ್ಳೆ ಬಟ್ಟೆನ ಹೊಲ್ಕೊಡ್ತಾರೆ. ಭರತ್ ಸಾಗರ್ ಅಂತ ಅವರು ಇವಾಗ ತುಂಬ ಚೆನ್ನಾಗಿ. ರವಿ ಬಸೂರ್ ಮ್ಯೂಸಿಕ್ ಇರ್ಬೋದು, ಎಕ್ಸಲೆಂಟ್ ಮ್ಯೂಸಿಕ್ಕು. ಆಮೇಲೆ ಛಾಯಾ ಸಿಂಗ್ ಅವರು ತಂಗಿ ಪಾತ್ರದಲ್ಲಿ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ, ಯಾವುದು ಗಡಿಬಿಡಿ
ರೌಡಿ ಅಳಿಯಲ್ಲಿ ಮಾಡಿದರು, ನೆಕ್ಸ್ಟು ಮಫ್ತಿಲಿ, ಆ್ಯಂಡ್ ಇವಾಗ ಭಾರತಿ ರಣಗಲ್ಲು ಮಾಡಿದ್ದಾರೆ. ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ಅಷ್ಟೇ ತುಂಬ ಅವ್ರು ಬರೋಕ್ಕಾಗಿಲ್ಲ, ಅದು ಅವರಿಬ್ಬರಿಗೂ ನಮ್ಮ ಗೀತಾ ಪಿಕ್ಚರ್ಸಿಂದ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ಯಾರ ಮಾಡ್ತೀನಿ, ಕುಮಾರ್ ಬಿಗ್ ಲಿಟಲ್ ಭರತ್, ಅದು ಹೇಳಿದ್ರೆ ನಮ್ಮ ಅವನು ಮನೆ ಹುಡುಗಂತ ಆಲ್ಮೋಸ್ಟ್ ಈಸ್ ಇನ್ ಅವರ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಅಷ್ಟೇ, ಮೀಡಿಯಾಗೂ ಅಷ್ಟೇ. ಐ ಥಿಂಕ್ ಎವ್ರಿಬಡಿ ಸಪೋರ್ಟೆಡ್ ತುಂಬ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಅವ್ರ ಪ್ರೀತಿ ವಿಶ್ವಾಸ ಯಾವಾಗಲೂ ಕಾಣುತ್ತೆ. ಆ್ಯಂಡ್ ಐ ಆಮ್ ಥ್ಯಾಂಕ್ಸ್ ಓಪನ್ ಆರ್ಟಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲೂ ತೋರಿಸಿದ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ. ಯಾವತ್ತೂ ಈ ಜೋಗಿನ ಯಾಕೆ ಜೋಗಿ ಅಂತ ಜೋಗಿ ಬಂದ್ಬಿಟ್ಟು ಯಾವಾಗ ಜೋಳಿಗೆಲ್ಲಿ ಇಟ್ಕೊಂಡಿರ್ತಾನೆ. ಸೊ ಆ ಪ್ರೀತಿ ವಿಶ್ವಾಸ ತುಂಬ್ಕೊಂಡು ಹೋಗುತ್ತೆ, ಬೇರೆ ಏನು ತುಂಬ್ಕೊಂಡು ಹೋಗಲ್ಲ. ನೀವೇನೇ ರಿವ್ಯೂಸ್ ಕೊಟ್ಟರು ಎಲ್ಲದೂ ತುಂಬ್ಕೊತಾನೆ, ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು. ಯಾಕಂದ್ರೆ ಎರಡೂ ಬೇಕು ಮನುಷ್ಯನ ಜೀವನದಲ್ಲಿ, ಆ ಎರಡೂ ತಗೊಂಡು ಹೋಗ್ತೀನಿ. ಇಷ್ಟು ಹೇಳ್ತಾ ಭಾರತಿ ರಣಗಲ್ನ ಇಷ್ಟು ಮಟ್ಟಿಗೆ ಸಕ್ಸಸ್ ಮಾಡಿದ್ದಕ್ಕೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಇನ್ನೇನು ಅಷ್ಟೇ. ನಾನು ಆ್ಯಕ್ಚುಲಾಗಿ ತುಂಬ ತಾಳ್ಮೆ ಕಳ್ಕೊಳ್ಳಲ್ಲ, ತುಂಬ ಜನ ತಲೆಗಳು ಕಳ್ಕೊಂಡಿದ್ದೀವಿ, ಬೇಡ ಬೇಡಿ ಅಣ್ಣ. ಆ್ಯಕ್ಚುಲಿ ಇವತ್ತು ನೀವು ಹೇಳೋ ಡೈಲಾಗ್ನ ನಿಮ್ಮ ಅಭಿಮಾನಿಗಳಾಗಿ ಒಂದು 4-5 ಜನರ ಹತ್ರ ಹೇಳಿಸ್ಬೇಕನ್ನೋದು ನಮ್ಮ ಆಸೆ ಇದೆ ಅಣ್ಣ. ಎಲ್ಲ ಹಿಂದೆ ಕೂತಿರ್ತಾರೆ. ನರ್ತನ್ ಅವ್ರು ನೀವು ಹೇಳ್ತೀರಾ? ಒಂದು ನಿಮಿಷ. ಈ ಸಿನಿಮಾ ರಿಲೀಸ್ ಆಗ್ಬೇಕಾದ್ರೆ ತುಂಬಾ ಅಂದ್ರೆ ಅಸಿಸ್ಟೆಂಟ್ ಡೈರೆಕ್ಟರ್ಗೂ ಪ್ರೊಡ್ಯೂಸರ್ಗೂ ಮಧ್ಯೆ ತುಂಬಾ ಕಷ್ಟಪಟ್ಟಿದ್ದು ಪುನಿ, ಅಭಿ. ಪುನಿ, ಅಭಿ, ಸುಧಿ ಸರ್, ನಾಗಿ ಸರ್, ಶ್ರೀಕಾಂತ್ ಸರ್ ಪ್ಲೀಸ್ ಕಮ್, ಕುಮಾರ್ ಸರ್, ಶೇಖರ್ ಸರ್ ಬನ್ನಿ ಬನ್ನಿ. ಸಾರಿ, ಜಗದೀಶ್ ಬಗ್ಗೆ ಹೇಳಕ್ ಮಾಡ್ಬಿಟ್ಟೆ. ಯಾಕಂದ್ರೆ ಇಬ್ರು ಅವ್ರು ಜಗದೀಶ ಅಂದ್ರೆ ಅವರು ಶಿವನೇ, ಜಗದೀಶ ಶಿವ ಎಲ್ಲ ಒಂದೇನೆ. ಶ್ರೀಕಾಂತ್ ಅವ್ರ ಕರಿ, ಆಮೇಲೆ ನಮ್ಮ ಕೃಷ್ಣ ಸಾರ್ಥಕ್ ಅವ್ರು ಬರಬೇಕು ದಯವಿಟ್ಟು. ಥ್ಯಾಂಕ್ ಯು ಕೃಷ್ಣ ಫಾರ್ ಬೀಯಿಂಗ್ ಆಲ್ವೇಸ್ ವಿತ್ ಮೀ. ಸುದಿ, ನಾಗಿ ಬನ್ನಿ, ಶ್ರೀಕಾಂತ್ ಬನ್ನಿ, ಕುಮಾರ್ ಬನ್ನಿ, ಜಗದೀಶ್ ಅವರು ಬನ್ನಿ, ದಯವಿಟ್ಟು ಬನ್ನಿ, ಕೃಷ್ಣ ಬನ್ನಿ. ಎಕ್ಸಿಬಿಟರ್ಸ್ ಎಲ್ಲ ಬಂದಿದ್ದಾರೆ, ರಾಜಾರಾಮ್ ಅವರು ಫ್ಯಾಮಿಲಿನೇ ಯಾವಾಗ ಅಷ್ಟೇ. ಬಿಕಾಸ್ ಮೈಸೂರು ಹೋಗ್ದಾಗಲ ನಾನು ಯಾವತ್ತು ನನ್ನ ಸಿನಿಮಾ ಮಾತ್ರ ಯಾವ ಸಿನಿಮಾಗೆ ಬೇಕಾದ್ರೆ ಹೋಗ್ತಾ ಇರ್ತೀನಿ, ಗಾಯತ್ರಿ ಥಿಯೇಟ್ರಿಗೆ, ನರ್ತಕಿ ಥಿಯೇಟ್ರ್ ಅವ್ರಿಗೂ ಅಷ್ಟು ತುಂಬ ಥ್ಯಾಂಕ್ಸ್. ಆ್ಯಂಡ್ ಅಗೇನ್ ವೀರೇಶ್, ಅಗೇನ್ ಇನ್ನೊಂದು ನಮ್ಮ ಫ್ಯಾಮಿಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅವ್ರು ಮುಕುಂದ ಥಿಯೇಟ್ರಿಂದ ಬಂದರು, ಊರ್ವಶಿ. ಓಕೆ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಣ್ಣ. ಒಂದು ನಿಮಿಷ ನೀವು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನನಗೆ ನರ್ತನ್ ಸರ್ ಒಂದು ಚಾನ್ಸ್ ಕೊಟ್ಟರು ಈ ಆ್ಯಸ್ ಅ ನ್ಯೂ ಕಮರ್. ಇಷ್ಟು ಘಟಾನ್ಘಟಿ ಆ್ಯಕ್ಟರ್ಸ್ ಜೊತೆ ನನ್ನನ್ನು ಒಂದು ಇಂಟ್ರೊಡ್ಯೂಸ್ ಮಾಡಿದರು ಇನ್ ಸಚ್ ಅ ಬಿಗ್ ಪ್ಯಾನಲ್. ಥ್ಯಾಂಕ್ ಯು ಗೀತಾ ಮೇಡಮ್ ಆ್ಯಂಡ್ ಸರ್ ಫಾರ್ ಅಲೋವಿಂಗ್ ಮೀ ಟು ಬಿ ಇಂಟ್ರೊಡ್ಯೂಸ್ಡ್. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ. ಥ್ಯಾಂಕ್ಸ್ ಫಾರ್ ಕಾಲಿಂಗ್ ಮೀ ಆನ್ ಸ್ಟೇಜ್. ದಟ್ಸ್ ಸೋ ಸ್ವೀಟ್ ಅಣ್ಣ. ಅಷ್ಟು ದೂರದಲ್ಲಿ ಇದ್ರೂ ಕೂಡ ಕಲಾವಿದರನ್ನ ಕಂಡಿಡ್ದು ಕರೆದಿದ್ದಾರೆ. ಈಸ್ ಅ ಟ್ರೂ ಆರ್ಟಿಸ್ಟ್. ಥ್ಯಾಂಕ್ಸ್ ಟು ಆಲ್. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ ಅಕ್ಕ, ಅಣ್ಣ. And thanks a lot. Nartan sir, thank you so much. ನೀವೇನು ತಪ್ಪು ಮಾಡಿದ್ದು ಸರ್? ಏನಿಲ್ಲ, ನಿಮ್ಮ ಮುಂದೆ ನಾನೇನು ಮಾತಾಡೋಕ್ಕಲ್ಲ, ನೀವು ಸೀನಿಯರು, ನಾನು ಜೂನಿಯರ್. ಅಂಡ್ ಎಲ್ಲ ಸಿನಿಮಾ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ. ಸರ್ ಅಣ್ಣ, ಒಂದೇ ಒಂದು ರಿಕ್ವೆಸ್ಟು ಏನಂದ್ರೆ, ಈಗ ಶೋಸ್ ಬಗ್ಗೆ ಜಗದೀಶ್ ಸರ್ ಅವ್ರು ಮಾತಾಡ್ತಿದ್ರು, ಮೊದಲು ಕಮ್ಮಿ ಇತ್ತು ಆಮೇಲೆ ಜಾಸ್ತಿ ಆಯಿತು ಅಂತ. ಹಾಗೆ ಲಾಸ್ಟ್ ಇಯರ್ ಗೋಸ್ಟ್ ರಿಲೀಸ್ ಆದಾಗ ಲಿಯೋ ಜೊತೆಗೆ ರಿಲೀಸ್ ಆಯಿತು, ಅದಕ್ಕೆ ಜಾಸ್ತಿ ಅದು ಮಾತುಗಳು ಬಂತು. ಸೊ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ ಶಿವಣ್ಣ ಹತ್ರ, ಏನಾದ್ರೆ ಇನ್ಮೇಲೆ ಬರೀ 2 ಸಿನಿಮಾ ಅಲ್ಲ 4 ಸಿನಿಮಾ ಮಾಡಿ. ಸಂಕ್ರಾಂತಿನ ತೆಲುಗು ತಮಿಳವ್ರು ತೊಗೊಂಡ್ಬಿಟ್ಟಿದ್ದಾರೆ, ಯುಗಾದಿನ ತೆಲುಗುವ್ರು ತೊಗೊಂಡಿದ್ದಾರೆ, ಅದೇ ರೀತಿ ದಸರಾ ಟೈಮಲ್ಲಿ, ಮತ್ತು ಇದು ಡಿಸೆಂಬರ್ ಕ್ರಿಸ್ಮಸ್ ಟೈಮಲ್ಲಿ ಹಿಂದಿಯವ್ರು ತೊಗೊಂಡ್ಬಿಟ್ಟಿದ್ದಾರೆ. ಸೊ ಶಿವಣ್ಣ ಇನ್ಮೇಲೆ ವರ್ಷಕ್ಕೆ 4 ಸಿನಿಮಾ ಮಾಡಲಿ, ಎಲ್ಲ ಹಬ್ಬದ ವೀಕೆಂಡು ಕನ್ನಡ ಹೊಡೆಯೋಣ, ಇದೇ ಥರ. ಅದೊಂದೇ ರಿಕ್ವೆಸ್ಟ್. ಥ್ಯಾಂಕ್ ಯು. ಅಂದ್ರೆ 4 ಹಬ್ಬ ಶಿವರಾತ್ರಿನೇ ನಮಗೆ. ಆನಂದ್ ಆಡಿಯೋ ಶ್ಯಾಮ್ ಅವರು ಅಂಡ್ ವಿಷ್ಣು ಬಂದಿದ್ದಾರೆ. ಥ್ಯಾಂಕ್ ಯು ವಿಷ್ಣು ಆ್ಯಂಡ್ ಫಾರ್ ಸಪೋರ್ಟಿಂಗ್. ಆ್ಯಂಡ್ ಸುಧೀಂದ್ರ ವೆಂಕಟೇಶ್ ಅವರೇ ತುಂಬ ಥ್ಯಾಂಕ್ಸ್. ಯಾಕಂದರೆ ಪಾಪ ಅವ್ರ ಹೆಸರು ಯಾವಾಗ ಹೇಳತ್ತ. ಸಾರಿ, ಬನ್ನಿ ಮೇಲ್ ಬನ್ನಿ. ಇಲ್ಲಿ ನಮ್ಮ ಸುಧೀಂದ್ರ ವೆಂಕಟೇಶ್ ಸರ್. ಎಸ್, ಅವ್ರಿಗೂ ಅಷ್ಟೇ. ವಿಷ್ಣು ಹೇಳಿದಮ್ಮ, ವಿಷ್ಣು ಬನ್ನಿ ಮೇಲ್ ಬನ್ನಿ. ಆ್ಯಂಡ್ ಭರತ್ ಹಾಗೂ ವರುಣ್ ಗೌಡ ದಯವಿಟ್ಟು ಬನ್ನಿ. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆಮೇಲೆ ಇನ್ಯಾರು ಬರೋದು? ವರುಣ್ ಬಾಪ ಅಣ್ಣ, ನೀವೇ ಕರಿಬೇಕು ಅಂತ ವೇಟಿಂಗ್ ಅಣ್ಣ, ನಾವು ಕರೆದ್ರೆ ಬರ್ತಾ ಇಲ್ಲ. ಬಾಮ. ಅಣ್ಣ, ನಿಮ್ಮ ಭೈರತಿ ರಣಗಳ ಡೈಲಾಗು ನೀವು ಹೇಳಿದ್ರೆ ಅದನ್ನ KP ಶ್ರೀಕಾಂತ್ ಸರ್ ಅವ್ರು ಬಹಳ ಖುಷಿಯಿಂದ ನಮ್ಗಾಗಿ ಆ ಡೈಲಾಗ್ ಹೇಳ್ತಾರೆ ಅಂತ ಇವತ್ತಿಲ್ಲಿ ನಾವು ಡೈಲಾಗ್ ಹೇಳ್ಸೋಣ ಅಂತ ಇಷ್ಟಪಡ್ತಿದ್ದೀವಿ ಅಣ್ಣ. ಅಣ್ಣ, ನೀವು ಫಸ್ಟ್ ಆ ಡೈಲಾಗ್ ಹೇಳ್ಬಿಡೋಣ. ಶ್ರೀಕಾಂತ್ ಸರ್ ಆ ಡೈಲಾಗ್ ನಮಗೋಸ್ಕರ ಹೇಳ್ತಾರಣ್ಣ. ಶೇಖರ್, ವಿಜು ಬನ್ನಿ ಸರ್. ಆ ಡೈಲಾಗ್ ಹೇಳ್ಬೇಕಾ? ಅಣ್ಣ ಓಡ್ತಾವ್ರು ನೋಡಿ ಅಣ್ಣ. ಮೂಡ್ ಯಾಕೋ ಇಲ್ಲ ಸರ್.
ನಾ ತಾಳ್ಮೆ ಕಳ್ಕೊಂಡಾಗ್ಲದಾಗ ಎಷ್ಟೋ ಜನ ತಲೆಗಳು ಕಳ್ಕೊಂಡಿದ್ದಾರೆ. ಇನ್ಮೇಲೆ ರೋಣಾಪುರದಲ್ಲಿರೋದು ಸರ್ವೇಕಲ್ಗಳಲ್ಲ, ರಣಗಲ್ ಸಾಮ್ರಾಜ್ಯದ ಮೈಲಿಗಲ್ಗಳು. ಟಗರು ಮೈಯೆಲ್ಲ ಪೊಗರು. ಸರ್ ಸರಿ ಅಣ್ಣ, ಸೆಲ್ಫ್ ಪ್ರಮೋಷನ್ ಅಣ್ಣ ಇದು. OTT ಅಲ್ಲಿ ನೋಡ್ಲಿ ಅಂತ OTT ಅಲ್ಲಿ ಥಿಯೇಟರ್ ನೋಡೋ ಪಿಕ್ಚರ್ ಡೈಲಾಗ್ ಹೇಳಿ. ಮೈಯೆಲ್ಲ ಪೊಗರು, ಕೆಟ್ಟವ್ರು ಕಂಡ್ರೆ ಎಗರು. ಲವ್ಲಿ ಲವ್ಲಿ. ಆದ್ರೆ ಇವಾಗ ನಮ್ಮ PR ವೆಂಕಟೇಶ್ ಸರ್ ಆ ಡೈಲಾಗ್ ನ ಹೇಳ್ತಾರೆ. ಸಹಜವಾಗಿ ಆಕ್ಟರ್ಸ್ ಹೇಳಿದ ತಕ್ಷಣ ಇವರೆಲ್ಲ ಕ್ಯಾಮ್ರಾ ಸರಿ ರೆಕಾರ್ಡ್ ಆಗ್ಬಿಡುತ್ತೆ ಸರ್. ಎಲ್ರಿಗೂ ನಮಸ್ತೆ. ಅದು ಯಾವ ಡೈಲಾಗ್ ಯಾರು ಹೇಳ್ಬೇಕು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಶಿವಣ್ಣ ಸರ್ ಹೇಳಿದ್ದಾರೆ, ಅದು ಸಾಕು, ಅದು ಸೂಪರ್, ಅದು ಯಾವಾಗಲೂ ಕೂಡ ಯಾವ ಕಾಲಕ್ಕೂ ಸಲ್ಲುತ್ತದು. ಥ್ಯಾಂಕ್ ಯು. ವರುಣ ಹೇಳ್ತಾರೆ. ವರುಣ ಎಸ್ ಯಾರು? ಜೂನಿಯರ್ ರಣಗಲ್ ಎಲ್ಲಿದ್ರೆ? ಇಲ್ಲಿ ನೋಡಿ ಅಣ್ಣ, ಜೂನಿಯರ್ ರಣಗಲ್ಲೇ ಮರ್ತ್ಬಿಟ್ಬಿಟ್ಟು. ಸಾರಿ, ನನ್ನ ಜೂನಿಯರ್ ತರುಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಮೊನ್ನೆ ನೋಡಿದೆ ಪಿಕ್ಚರ್ನ ಸಂಡೇ. ಬಟ್ ಎಷ್ಟು ಅಮೇಝಿಂಗ್ ಪರ್ಫಾರ್ಮೆನ್ಸ್ ಅಂದರೆ, ಚಿಕ್ಕ ವಯಸ್ಸಲ್ಲಿ ಆ ಸಟ್ಲಿಟಿ ಬರೋದೇ ಕಷ್ಟ. ಅದು ಹೆಂಗೆ ಡೈರೆಕ್ಟರ್ ಹ್ಯಾಂಡಲ್ ಮಾಡಿದ್ರು ಅವತ್ತನ್ನು ಭಾಳ ಚೆನ್ನಾಗಿ ಮಾಡಿದ್ರು. ತುಂಬ ಥ್ಯಾಂಕ್ಸ್, ವೆರಿ ಬ್ಯೂಟಿಫುಲ್. ನಾನು ಮೊದಲಿಗೆ ಎಲ್ರಿಗೂ ಥ್ಯಾಂಕ್ಸ್. ನರ್ತನ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು, ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಶಿವಣ್ಣನ ಚೈಲ್ಡ್ಹುಡ್ ಮಾಡೋದು ತುಂಬ ದೊಡ್ಡದು. ಅಂತ ಲೆಜೆಂಡ್ರಿ ಇರೋ ಚೈಲ್ಡ್ಹುಡ್ ಮಾಡಿರೋದಕ್ಕೆ ತುಂಬ ಖುಷಿ ಆಗುತ್ತೆ. ಮತ್ತು ಗೀತಾ ಮ್ಯಾಮ್, ನಿಮಗೂ ತುಂಬ ಥ್ಯಾಂಕ್ಸ್. So sweet, Tarun. So sweet.